ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಇಕಾರ ಬಸವಾಯ ನಮಃ. ವಾಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನೆನವು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ರಾಧಾ ನಿರಂಜನ ತಾಯಿಯವರಿಗೆ ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, 1613ನೇ ಸ್ವಾನುಭವದ ನೆಲೆಯಲ್ಲಿ ಈ ಶಿವಯೋಗದ ಕುರಿತು ಅನುಭವವನ್ನು ನೀಡಲಿದ್ದಾರೆ ಡಾಕ್ಟರ್ ದಯಾನಂದ್ ನುಲಿಯಪ್ಪರು. ಅವರಿಗೆ ವೇದಿಕೆಗೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಅರ್ಬಾಯ್ಪರ ನುಲಿಯಪ್ಪರ ಅನುಭವವನ್ನು ಪ್ರಾರಂಭಿಸಿರಪ್ಪ ಶಿವಯೋಗದ ಬಗ್ಗೆ. ಇದುವರೆಗೆ ಸುಶ್ರಾವ್ಯವಾಗಿ ಮನತುಂಬಿ ಗುರುದೇವರ ನೆನಹನ್ನ ಪ್ರಸ್ತುತ ಮಾಡಿದ ರಾಧಾ ನಿರಂಜನ್ ತಾಯಿಯವರಿಗೆ ನಮಸ್ಕಾರ, ಶರಣಾರ್ಥಿಗಳು. ನಾವು ಶಿವಯೋಗ, ಶರಣರ ಶಿವಯೋಗದ ಬಗ್ಗೆ ಒಂದು ಅಭ್ಯಸನ ಮಾಡ್ತಾ ಇದ್ದೀವಿ. ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಮದ ವಿಸ್ತರಣೆ, ಅದರೊಳಗೆ ಏನಿದೆ, ಅಲ್ಲಿ ಒಳಗಡೆ ಇರುವಂತಹ ಆಕೃತಿಗಳು, ಲಿಂಗಗಳು, ಶಕ್ತಿಗಳು, ಇವನ್ನೆಲ್ಲ ಅಭ್ಯಸನ ಮಾಡಿ ಪಂಚವಿಂಶತಿ ತತ್ವಗಳಿಂದಾದ ಈ ದೇಹ ಅಂತ ಅಂದುಕೊಂಡು ವಿಕಸನ ಕ್ರಮ 3ರಲ್ಲಿ ಅದರ ಅಭ್ಯಸನವನ್ನ ಮಾಡಿ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ನೋಡಿದ್ವಿ. ವಿಕಸನ ಕ್ರಮ 5ರಲ್ಲಿ ಎಲ್ಲಾ ಚಕ್ರಗಳು ಮತ್ತು ಲಿಂಗಗಳ ಅಸ್ತಿತ್ವ, ಅವೆಲ್ಲಿವೆ, ಅವುಗಳ ಮಹತ್ವವನ್ನ ಗಮನಿಸಿದೆವು. ವಿಕಸನ ಕ್ರಮ 6ರಲ್ಲಿ ದೀಕ್ಷೆಯ ಪ್ರಕಾರಗಳು, ವೇದಾ ದೀಕ್ಷೆ, ಮಂತ್ರ ದೀಕ್ಷೆ, ಕ್ರಿಯಾ ದೀಕ್ಷೆ, ಇಷ್ಟಲಿಂಗಕ್ಕೆ, ವಿವಿಧ ಲಿಂಗಕ್ಕೆ, ಭಾವಲಿಂಗಕ್ಕೆ, ಪ್ರಾಣಲಿಂಗಕ್ಕೆ, ಹಾಗೇನೆ ಇಷ್ಟಲಿಂಗದ ಅಂತರಂಗ ಹೇಗಿದೆ ಅದನ್ನ ನೋಡಿದ್ವಿ. 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರಲಿಂಗಗಳ ಪ್ರಾರ್ಥನೆಯನ್ನ ಮಾಡಿಕೊಂಡು 8ರಲ್ಲಿ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗದ ಬಗ್ಗೆ ಅಭ್ಯಸನ ಮಾಡಿಕೊಂಡ್ವಿ. ಈಗ ಸದ್ಯಕ್ಕೆ ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ, ಆ 101 ಸ್ಥಳಗಳನ್ನ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅದೊಂದು ಸುಂದರವಾದ ಕಟ್ಟಡ, 6 ಮಹಡಿಯ ಕಟ್ಟಡ, ಭಕ್ತ ಸ್ಥಳದಲ್ಲಿ 15 ಅಂಗಸ್ಥಳ, 9 ಲಿಂಗಸ್ಥಳ, ಹಾಗೇನೆ ಮಹೇಶ ಸ್ಥಳ, ಹೀಗೆ ಮೇಲೆ ಮೇಲೆ ನಾವು ಹೋಗೋರಿದ್ದೀವಿ. ಈಗ ಸದ್ಯಕ್ಕೆ ಇನ್ನೂ ನಾವು ಭಕ್ತ ಸ್ಥಳದಲ್ಲಿ ಕೆಳಗಡೆ ಅಂಗಸ್ಥಳಗಳನ್ನೆಲ್ಲ ಮುಗಿಸಿ ಲಿಂಗಸ್ಥಳಗಳನ್ನ ಅಭ್ಯಸನ ಮಾಡ್ತಾ ಇದ್ದೀವಿ. ಅಂಗಸ್ಥಳಗಳು ಯಾವುವು, ಯಾರು ಹೇಳ್ತೀರಿ? ಭಕ್ತ ಸ್ಥಳದಲ್ಲಿರುವ ಅಂಗಸ್ಥಳಗಳು ಯಾವುವು? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಸದ್ಭಕ್ತರಿಗೂ ಸರ್ವರಿಗೂ ಶರಣಾರ್ಥಿಗಳು. ಪಿಂಡಸ್ಥಳ, ಭಕ್ತ ಸ್ಥಳದ ಅಂಗಸ್ಥಳಗಳು: ಪಿಂಡಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಸ್ಥಳ, ಗುರು ಕಾರುಣ್ಯ ಸ್ಥಳ, ಲಿಂಗ ಧಾರಣ ಸ್ಥಳ, ವಿಭೂತಿ ಧಾರಣ ಸ್ಥಳ, ರುದ್ರಾಕ್ಷ ಧಾರಣ ಸ್ಥಳ, ಪಂಚಾಕ್ಷರಿ ಜಪ ಸ್ಥಳ, ಭಕ್ತ ಮಾರ್ಗ ಕ್ರಿಯಾ ಸ್ಥಳ, ಉಭಯ ಸ್ಥಳ, ತ್ರಿವಿಧ ಸಂಪತ್ತಿ ಸ್ಥಳ, ಚತುರ್ವಿಧ ಸಾರಾಯ ಸ್ಥಳ, ಸೋಪಾಧಿಕ ದಾನ ಸ್ಥಳ, ನಿರುಪಾಧಿಕ ದಾನ ಸ್ಥಳ, ಸಹಜ ದಾನ ಸ್ಥಳ. ಇವು ಭಕ್ತ ಸ್ಥಳದ ಅಂಗಸ್ಥಳಗಳು. ಲಿಂಗಸ್ಥಳಗಳು ಹೇಳ್ಬೇಕಪ್ಪರೆ? ಹೇಳಿ ಅಕ್ಕ, ಹೇಳಿ. ಲಿಂಗಸ್ಥಳಗಳು: ಭಕ್ತ ಸ್ಥಳದ ಲಿಂಗಸ್ಥಳಗಳು ದೀಕ್ಷಾ ಗುರುಸ್ಥಳ, ಶಿಕ್ಷಾ ಗುರುಸ್ಥಳ, ಜ್ಞಾನ ಗುರುಸ್ಥಳ ಅಥವಾ ಮೋಕ್ಷ ಗುರುಸ್ಥಳ, ಕ್ರಿಯಾಲಿಂಗ ಸ್ಥಳ, ಭಾವಲಿಂಗ ಸ್ಥಳ, ಜ್ಞಾನಲಿಂಗ ಸ್ಥಳ, ಸ್ವಯ ಜಂಗಮ ಸ್ಥಳ, ಚರ ಜಂಗಮ ಸ್ಥಳ, ಪರಲಿಂಗ ಸ್ಥಳ. ಪರಜಂಗಮ ಸ್ಥಳ.
ಪರಜಂಗಮ ಸ್ಥಳ. ಹಾ, ತಾಯಿಯವರು ಎಲ್ಲವನ್ನು ವಿವರವಾಗಿ ಹೇಳಿದ್ದಾರೆ. ಈಗ ನಾವು ಅಂಗಸ್ಥಳಗಳನ್ನೆಲ್ಲ ಮುಗಿಸಿ ಲಿಂಗಸ್ಥಳಗಳು ಅಂದ್ರೆ ಆಚಾರ ಲಿಂಗಸ್ಥಳಗಳನ್ನ ನೋಡಿದ್ವಿ. ಏನು ದೀಕ್ಷಾ ಗುರುಸ್ಥಳ, ಶಿಕ್ಷಾ ಗುರುಸ್ಥಳ, ಜ್ಞಾನ ಗುರುಸ್ಥಳ, ಕ್ರಿಯಾಲಿಂಗಸ್ಥಳ, ಭಾವಲಿಂಗಸ್ಥಳ, ಜ್ಞಾನಲಿಂಗಸ್ಥಳ ಇವನ್ನೆಲ್ಲ ಮುಗಿಸಿ ಹೋದ ಸಾರಿ ಇಡೀ ಒಂದು ಕ್ಲಾಸನ್ನ ನಾವು ಸ್ವಯಜಂಗಮ ಸ್ಥಳದ ಬಗ್ಗೆ ತೆಗೆದುಕೊಂಡ್ವಿ. ಇವತ್ತು ಚರಜಂಗಮ ಸ್ಥಳದ ಬಗ್ಗೆ ಹೋಗೋರಿದ್ದೀವಿ. ಅದನ್ನ ನಾವು ನೋಡೋಣ. ಇದು ಅತ್ಯಂತ ಸೊಗಸಾದ ಸ್ಥಳ. ಯಾವುದು? ಜಂಗಮ ಸ್ಥಳಗಳು. ಇವು ಮೂರು: ಸ್ವಯಜಂಗಮ ಸ್ಥಳ, ಚರಜಂಗಮ ಸ್ಥಳ, ಪರಜಂಗಮ ಸ್ಥಳ ಅಂತ ಹೀಗೆ ಮೂರು ನಮಗೆ ಇಲ್ಲಿ ಜಂಗಮ ಸ್ಥಳಗಳು ಬರ್ತಾ ಇದೆ. ಹೀಗಾಗಿ ಹೋದ್ಸಾರಿ ಅತ್ಯಂತ ವಿವರವಾಗಿ ಏನಿರಬಹುದು ಈ ಸ್ವಯಜಂಗಮ ಸ್ಥಳ ಅನ್ನೋದನ್ನ ನಾವು ನೋಡಿದ್ವಿ. ಏನಂದ್ರೆ ಇಷ್ಟ ಪ್ರಾಣ ಭಾವಲಿಂಗದ ಒಂದು ಅನುಸಂಧಾನದಿಂದ ಈಗ ಏನಾಗ್ತಾ ಇದೆ, ಈ ಸ್ವಯಜಂಗಮ ಸ್ಥಳದಲ್ಲಿ ಹೊರಗಿನ ಜಗತ್ತಿನ ಅರಿವೇ ಆತನಿಗಿರೋಲ್ಲ. ಆತ ಒಂದು ಸಚ್ಚಿತ್ ಆನಂದ ರೂಪವೇ ತಾನೇ ಆಗಿ ಅವನಿಗೆ ಹೊರಗಿಂದು ಅದು ಸುಖ ಇರಲಿ, ದುಃಖ ಇರಲಿ, ತವಕ ಇರಲಿ, ತಲ್ಲನ ಇರಲಿ, ಅವನಿಗೇನು ಅದರ ಇಟ್ ಓಂಟ್ ಅಫೆಕ್ಟ್ ಹಿಮ್. ಅವನ ಮೇಲೆ ಯಾವ ಪರಿಣಾಮವೂ ಅದು ಬೀರೋದಿಲ್ಲ. ಪ್ರಾಣಲಿಂಗದ ಪರಿಜ್ಞಾನದಲ್ಲಿ ರಮಾರಮಣನಾದ ಅಷ್ಟಾವರಣಗಳನ್ನು ಧರಿಸಿದ ಲೌಕಿಕ ಜಗತ್ತಿನ ಆಮಿಷಗಳನ್ನು ತ್ಯಜಿಸಿದ ಪುರುಷನು ಸ್ವಯಲಿಂಗವಾಗುವನು ಅನ್ನೋದನ್ನ ನಾವು ನೋಡಿದ್ವಿ. ಅನೇಕ ವಚನಗಳನ್ನ ನಾವು ಅಲ್ಲಿ ಕಂಡ್ವಿ. ಇವತ್ತು ಭಾಗ 32ಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿ ಕುಳಿತ ಪೊಸಿಷನ್ ನಲ್ಲಿ ಈ ಶಿವಯೋಗವನ್ನ ಕೇಳ್ತಾ ಇದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಏಕೆಂದ್ರೆ ಶಿವಯೋಗ ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಮಲಗಿದ ಸ್ಥಿತಿಯಲ್ಲಿ ಮಂಚದ ಮೇಲೆ ಒರಗಿ ಕೇಳಿದರೆ ಇದರ ದುಷ್ಪರಿಣಾಮ ತುಂಬಾ ಆಗುತ್ತದೆ ಅನ್ನೋ ಒಂದು ಆಲೋಚನೆಯಲ್ಲಿ ತಾವು ಇರಬೇಕು, ಆ ಸದ್ಭಾವನೆಯಲ್ಲಿ ತಾವು ಇರಬೇಕು ಅಂತ ಹೇಳ್ತಾ ನಾವು ಭಾಗ 32ಕ್ಕೆ ಇವತ್ತು ಹೋಗೋಣ. ಅದು ಜಂಗಮ ಸ್ಥಳದ ಎರಡನೆಯ ಒಂದು ಸ್ಥಳ. ಏನಂದ್ರೆ ಚರಜಂಗಮ ಸ್ಥಳ ಅಂತ. ಸ್ವಯಜಂಗಮ ಸ್ಥಳ ಆದ ನಂತರ ಚರಜಂಗಮ ಸ್ಥಳ. ಚರ ಅಂದ್ರೆ ಚಲನೆ, ಇದ್ ನೆನಪಿಟ್ಕೋಬೇಕು. ಚರ ಅಂದ್ರೆ ಚಲನೆ, ಯಾವುದು ಚಲಿಸುತ್ತದೆಯೋ ಅದಕ್ಕೆ ಚರ ಅಂತ ಕರೀತಾರೆ. ಈ ಚರಜಂಗಮ ಸ್ಥಳದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಪರಮಾತ್ಮನನ್ನ ತನ್ನ ಸ್ವರೂಪವಾಗಿಯೇ ಅರಿತ ಮೇಲೆ, ಅಂದ್ರೆ ಅವನು ಶಿವಾಂಸಿಕನು, ನಾನು ಅವನ ಅಂಶವಾಗಿದ್ದೇನೆ ಎಂಬ ಸತ್ಯವನ್ನು ಕಂಡ ಬಳಿಕ, ಎಲ್ಲಾ ತಾನೇ ತಾನಾದ ಬಳಿಕ ಸ್ವೇಚ್ಛೆಯಿಂದ ಎಲ್ಲ ಕಡೆ ಆತ ಚರಿಸ್ತಾನೆ. ಆತ ತನ್ನನ್ನೇ ತಾನೇ ಪ್ರೀತಿಸ್ತಾನೆ, ತನ್ನಲ್ಲಿಯೇ ತಾನೇ ರಮಿಸುತ್ತಾನೆ, ತನ್ನೊಂದಿಗೆಯೇ ಸದಾ ಹೊಂದಿಕೊಂಡಿರುತ್ತಾನೆ, ತನ್ನಲ್ಲಿಯೇ ತಾನೇ ಆನಂದಿಸುತ್ತಾನೆ. ಒಂದರ್ಥದಲ್ಲಿ ತಾನೇ ಸ್ವಯಂ ರಾಜನಾಗಿರ್ತಾನೆ. ಅವನಿಗೆ ಜಗತ್ತಿನಲ್ಲಿ ಎಲ್ಲ ಕಡೆ ಸಂಚರಿಸುವ ಒಂದು ಬಲ ಬರ್ತಾ ಇದೆ. ತನ್ನ ಸ್ಥಿತಿಯನ್ನೆಲ್ಲ ಪೂರ್ಣವಾಗಿ ತಾನು ಅರಿತು ಅನುಭವಿಸಿದ ಬಳಿಕ ಸ್ವಕೀಯವಾಗಿ ತನ್ನ ಸ್ವಂತವಾಗಿ ಅಲ್ಲಿ ಸಾಧಿಸಬೇಕಾದ ಇದೇನೇನೂ ಉಳಿಯೋದಿಲ್ಲ. ಆದುದರಿಂದ ಈಗ ಅವನು ಯಾತಕ್ಕಾಗಿ ಸಂಚರಿಸ್ತಾನೆ? ಜಗದ ಜನರ ಕಲ್ಯಾಣಕ್ಕಾಗಿ ಸಂಚರಿಸ್ತಾನೆ. ಜನರ ದುಃಖವನ್ನು ಕಳೆದು ಈ ಲೌಕಿಕ ಜಗತ್ತನ್ನ ಶಿವಸುಖದ ನೆಲೆಬೀಡಾಗಿ ಮಾಡುವುದು ಅವನ ಆದ್ಯ ಕರ್ತವ್ಯ ಆಗ್ತಾ ಇದೆ. ಆ ಕಾರ್ಯಕ್ಕಾಗಿಯೇ ಆತ ಎಲ್ಲೆಡೆ ಸಂಚರಿಸಲು ಆರಂಭಿಸ್ತಾನೆ. ಏಕೆಂದ್ರೆ ಜನರ ದುಃಖವನ್ನ ಕಳಿಬೇಕಾಗಿದೆ ಅವನಿಗೆ. ಅದನ್ನ ಕಳೆದು ಇಡೀ ಜಗತ್ತನ್ನ ಒಂದು ಶಿವಸುಖದ ನೆಲೆಬೀಡಾಗಿ ಮಾಡುವುದು ಅವನ ಗುರಿಯಾಗಿದೆ ಒಬ್ಬ ಚರಜಂಗಮನಾಗಿ. ತಾನು ತನ್ನದು ಎಲ್ಲ ನನ್ನದು ಅಂತ ಒಂದು ಅಹಂಭಾವ ಏನಿರ್ತಾ ಇದೆಯಲ್ಲ, ಅದು ಅವಿದ್ಯೆಯಿಂದ ಬಂದಿರ್ತಾ ಇದೆ. ಅದು ಯಾರಲ್ಲೂ ಇದೆ, ನಮ್ಮಲ್ಲೂ ಇದೆ, ಅದು ಎಲ್ಲರ ಹತ್ರ ಇರೋದೆ. ಅಹಂಭಾವ ಇಲ್ಲದ ವ್ಯಕ್ತಿಯೇ ಇಲ್ಲ ಅಂದ್ರೂ ಅಡ್ಡಿ ಇಲ್ಲ. ಆದ್ರೆ ಶಿವಯೋಗ ಅಂದ್ರೆ ಏನಂದ್ರೆ, ಒಮ್ಮೆ ಪರಮಾತ್ಮನನ್ನು ತನ್ನ ಸ್ವರೂಪವಾಗಿಯೇ ಅರಿತ ಬಳಿಕ, ನಾನು ಶಿವಾಂಶಿಕನೆಂಬ ಪ್ರಜ್ಞೆ ಮೂಡಿದ ನಂತರ ಆ ಅವಿದ್ಯೆ, ಆ ದಡ್ಡತನದ ಆವರಣ ಕಳಚಿ ಬೀಳ್ತಾ ಇದೆ. ಆಗ ಆ ಅವಿದ್ಯೆಯ ಮುಸುಕಿನಲ್ಲಿದ್ದ ತಾನು ತನ್ನದೆಂಬ ಇವೆಲ್ಲಾ ಸಂಕುಚಿತ ಭಾವನೆಗಳ ಅಳಿತಾ ಇವೆ. ಏನು ಉಳಿತಾ ಇದೆ? ಉಳಿಯೋದೊಂದೇ ಶಿವಾತ್ಮ ಭಾವ ಮಾತ್ರ. ಈಗ ಈತ ಸರ್ವಮುಕ್ತನು, ಎಲ್ಲೆಲ್ಲಿಯೂ ಸಂಚರಿಸಲು ಶಕ್ತನಾಗ್ತಾನೆ. ಹೀಗಾಗಿ ಅವನಿಗೆ ಚರನೆಂದು ಅಭಿಧಾನ ಬಂದಿದೆ. ಚರ ಅಂದ ತಕ್ಷಣ ಬರೀ ಚಲಿಸೋದಷ್ಟೇ ಅಲ್ಲ, ಎಲ್ಲದರಿಂದ ಅವನು ಸರ್ವಮುಕ್ತನಾಗಿರ್ತಾನೆ, ಮತ್ತೆ ಸಂಚರಿಸಲು ಶಕ್ತನೂ ಆಗಿರ್ತಾನೆ. ಅದಕ್ಕೇನ್ ಬೇಕು? ಗುರು ಸಾನ್ನಿಧ್ಯ.
ಅದೊಂದು ಭದ್ರವಾದ ಕೋಟೆ. ಗುರು ಸಾನ್ನಿಧ್ಯವೆಂಬುದು ಒಂದು ಭದ್ರವಾದ ಕೋಟೆ. ಅಲ್ಲಿಯೇ ಶಿಷ್ಯನು ಗರಡಿಯನ್ನ ಸಾಧಿಸ್ಬೇಕಲ್ವೇ? ಎಲ್ಲರನ್ನು ಮೀರಿದ ಬಲ ಬಂದಾಗಲೇ ಸಂಚರಿಸಲು ಹೊರಬೀಳಬೇಕು. ಅದುವರೆಗೆ ಅವನಿಗೆ ಹೊರಬೀಳಲು ಒಂದು ಅಧಿಕಾರ ಇಲ್ಲ. ಎಲ್ಲರನ್ನು ಮೀರೋ ಒಂದು ಬಲ ಬರಬೇಕು ಅವನಿಗೆ, ಯಾವ ಶಕ್ತಿಗೂ ಬಗ್ಗದ, ಯಾವ ಶಕ್ತಿಯನ್ನು ಪ್ರತೀಕರಿಸುವ, ಅಂದರೆ ಎದುರಿಸುವ ಆ ಶಿವಶಕ್ತಿ ನಮ್ಮಲ್ಲೆಲ್ಲ ಸಂಚರಿಸಿದಾಗ ಮಾತ್ರ ಆ ಚರಸ್ಥಳ ಲಭಿಸೋದು. ಆಗ ಅಲ್ಲಿ ಏನಾಗುತ್ತೆ? ಮಾಯೇ ಇರಲಿ ಅವಿದ್ಯೆ ಇರಲಿ, ಯಾವ ಬಗೆಯ ಪರಿಣಾಮವನ್ನು ಆತನ ಮೇಲೆ ಅದು ಉಂಟು ಮಾಡದು. ಆಗ ಅವನ ಸ್ಥಿತಿಯನ್ನ ಗುರುಮಾತೆ ಅಕ್ಕ ಮಹಾದೇವಿ ತಾಯಿಯವರು ಮತ್ತು ವೀರ ಮಡಿವಾಳ ಮಾಚಿದೇವರು ಹೇಗೆ ವರ್ಣಿಸುತ್ತಾರೆ ಆ ಸ್ಥಿತಿಯನ್ನ ನೋಡೋಣ ಬನ್ನಿ ತಮ್ಮ ವಚನಗಳ ಮೂಲಕ. ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ. ಯಾರಾದ್ರೂ ಈ ವಚನವನ್ನ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಕೆಂಡದ ಶವದಂತೆ, ಸೂತ್ರ ತಪ್ಪಿದ ಬೊಂಬೆಯಂತೆ, ಜಲವರತ ತಟಾಕದಂತೆ, ಬೆಂದ ನುಲಿಯಂತೆ, ಮತ್ತೆ ಇಂದಣಂಗ ಉಂಟೆ ಅಣ್ಣ, ಚೆನ್ನ ಮಲ್ಲಿಕಾರ್ಜುನನ ಅಂಗವೇ ಆಶ್ರಯವಾದವಳಿಗೆ. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 178. ಗುರುಮಾತೆ ತಾಯಿ ಅಕ್ಕ ಮಹಾದೇವಿಯವರು, ಮಹಾಶರಣೆ ಅಕ್ಕ ಮಹಾದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಚರ ಜಂಗಮ ಹೇಗಿರ್ತಾನಂದ್ರೆ ಕೆಂಡದ ಶವದಂತೆ. ಕೆಂಡದ ಶವ ಅಂದ್ರೆ ಏನು? ಬೆಂಕಿ ಸುಟ್ಟು ನಿಗಿ ಉರಿಯುತ್ತಿರುವ ಕೆಂಡದಲ್ಲಿ ಒಂದು ಶವ ಇದೆ ಅಂತ ಇಟ್ಕೊಳ್ಳಿ. ಅದರ ಮೇಲೆ ಏನು ಇಫೆಕ್ಟ್ ಆಗಬಹುದು, ಯಾವ ಪರಿಣಾಮವನ್ನು ನಾವು ಮಾಡಬಹುದು? ಏನು ಮಾಡೋಕ್ಕಾಗಲ್ಲ. ಅವನ ಮೇಲೆ ಯಾವುದೇ ಪ್ರಯೋಗ ಮಾಡಕ್ ಬರೋಲ್ಲ. ಯಾಕೆಂದ್ರೆ ಮೊದಲೇ ಶವ, ಅದು ಅಲ್ಲದೆ ಅದರ ಸಮೀಪಕ್ಕೆ ಹೋಗಬೇಕೆಂದ್ರೆ ಆ ಶವ ನಿಗಿ ಕೆಂಡದ ಮೇಲೆ ಇದೆ. ಆ ಶವದ ಸಮೀಪವೂ ಕೂಡ ಹೋಗಕ್ಕಾಗಲ್ಲ. ಹಾಗೇನೆ ಸೂತ್ರ ತಪ್ಪಿದ ಬೊಂಬೆಯಂತೆ. ಒಬ್ಬ ಸೂತ್ರಧಾರ ಬೊಂಬೆಯನ್ನಾಡಿಸ್ತಿರ್ತಾನೆ ನೋಡಿ. ಅವನು ಎಲ್ಲಾ ಬೊಂಬೆ ಆ ಬೊಂಬೆಯ ಕೈ ಕಾಲು ಮೇಲೆ ಕೆಳಗೆ ಆಕೆ ಈಚೆ ಎಲ್ಲ ಯಾಕಾಗ್ತಾ ಇರ್ತಾ ಹೇಳಿ, ಆ ಬೊಂಬೆಯ ಸೂತ್ರ ಆ ಸೂತ್ರಧಾರನ ಕೈಲಿರ್ತಾ ಇದೆ. ಒಂದು ವೇಳೆ ಏನಾದ್ರೂ ಆ ಸೂತ್ರ ಕೈ ತಪ್ಪಿತು, ಯಾರ್ದು? ಸೂತ್ರಧಾರ ಬೊಂಬೆಯನ್ನು ಆಡಿಸುತ್ತಿರುವಂತಹ ಕಲಾವಿದನ ಕೈ ತಪ್ಪಿತು ಅಂದ್ರೆ ಆ ಬೊಂಬೆಯನ್ನು ಆಡ್ಸೋಕೆ ಬರಲ್ಲ. ಆ ಬೊಂಬೆ ದಪ್ ಅಂತ ಬಿದ್ದು ಬಿಡುತ್ತೆ. ಅಲ್ಲಿಗೆ ಆಟ ಮುಗಿದು ಹೋಯಿತು. ಮತ್ತೆ ಏನು ಅದನ್ನ ಕಟ್ಟಿ ಮಾಡಿ ನನ್ನ ಬೆರಳಲ್ಲಿ ತಗೊಂಡು ಆಡಿಸ್ತೀನಿ ಅಂದ್ರೆ ಅದಕ್ಕೆ ಅದು ಆ ಪ್ರಯೋಗನೇ ಕೆಟ್ಟ ಹೋದಂತಾಗ್ತಾ ಇದೆ. ಜಲವರತ ತಟಾಕದಂತೆ ಅಂದ್ರೆ ಒಂದು ದೊಡ್ಡದಾದ ಸರೋವರನ ಕೆರೆನೋ ಇದೆ ಅಂತ ಇಟ್ಕೊಳ್ಳಿ. ಆ ಸರೋವರದ ನಡುವೆ ಒಂದು ಸುಳಿ ಇರ್ತಾ ಇದೆ. ಸುಳಿ ಚಕ್ರತೀರ್ಥ. ಆ ಚಕ್ರತೀರ್ಥ ನೀವು ಅದರ ಸಮೀಪಕ್ಕೆ ಹೋಗಬಹುದೇ? ಇಲ್ಲ. ಹೋದ್ರೆ ಆ ಸುಳಿಯಲ್ಲಿ ಒಳಗೆ ನೀವೇ ಹೋಗ್ತೀರಾ ವಿನಃ ಅದರಿಂದ ಪಾರಾಗುವುದು ತುಂಬಾ ಕಷ್ಟ. ಬೆಂದ ನುಲಿಯಂತೆ ಮತ್ತೆ ಹಿಂದ ನಂಗ ಉಂಟೆ ಅನ್ನ, ಚೆನ್ನ ಮಲ್ಲಿಕಾರ್ಜುನ ನಂಗವೇ ಆಶ್ರಯವಾದವಳಿಗೆ. ಹೀಗಾಗಿ ಈ ಚರಜಂಗಮ ಅನ್ನೋದು ಚೆನ್ನ ಮಲ್ಲಿಕಾರ್ಜುನನ ಅಂಗವೇ ಆಶ್ರಯವಾದವಳಿಗೆ. ಅಂದ್ರೆ ಆ ಜಂಗಮ ಸ್ಥಳದಲ್ಲಿರುವ ಈ ಚರಜಂಗಮನ ಹೇಗಿರ್ತಾನಂದ್ರೆ ಅವನು ಸಂಪೂರ್ಣವಾಗಿ ಪರವಸ್ತುವಿನ ಆಶ್ರಯದಲ್ಲಿರೋದ್ರಿಂದ ಅವನಿಗೆ ಹಿಂದನ ಅಂಗ ಅಂತ ಇರೋದಿಲ್ಲ. ಹೀಗಾಗಿ ಅಕ್ಕ ಮಹಾದೇವಿ ತಾಯಿಯವರು ಇಲ್ಲಿ ಏನ್ ಹೇಳ್ತಿದಾರಂದ್ರೆ, ಈ ಚರಜಂಗಮ ಹೇಗಿರ್ತಾನಂದ್ರೆ ಕೆಂಡದ ಶವದಂತೆ, ಸೂತ್ರ ತುಂಬಿದ ಬೊಂಬೆಯಂತೆ, ಜಲವರತ ತಟಾಕದಂತೆ ಇರ್ತಾನೆ ಅಂತ ಹೇಳ್ತಿದ್ದಾರೆ ತಾಯಿಯವರು. ಏಕೆಂದ್ರೆ ಅವನು ಶಿವನ ಆಶ್ರಯದಲ್ಲಿರೋದ್ರಿಂದ ಅವನ ಮೇಲೆ ಲೌಕಿಕ ಜಗತ್ತಿನ ಯಾವ ಪರಿಣಾಮಗಳು ಆಗೋದಿಲ್ಲ ಅನ್ನೋದು ತಾಯಿಯವರ ಒಂದು ಆಶಯವಾಗಿದೆ. ಮಡಿವಾಳ ಮಾಚಿದೇವರ ಒಂದು ವಚನವನ್ನ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇಶ ವಿನೋದಿಗಳಲ್ಲ, ದೇಶ ಭಾಷಿತರಲ್ಲ, ದೇಶಾಶ್ರಯವ ತಮ್ಮದೆಂದೆನ್ನವರು, ದೇಶಭಾವದಲ್ಲಿಪ್ಪ ಸದ್ಭಕ್ತರಲ್ಲಿ ದೇಶಾಂತರವ ಮಾಡುವರು. ಭಕ್ತಿ ವತ್ಸಲರು, ಭಕ್ತಿ ನಿಚ್ಚಲರು, ಕರಿದೇವಾ ನಿಮ್ಮ ಶರಣರು. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 632. ಶರಣು ಶರಣಾರ್ಥಿಗಳು. ಹಿರಿಯ ಶರಣರಾದ ಸರ್ಪಭೂಷಣ ಹಿರಿಯರು ಸುಶ್ರಾವ್ಯವಾಗಿ ಈ ವಚನವನ್ನ ಹೇಳಿದ್ದಾರೆ. ಅವರ ಪಾದರವಿಂದಗಳಿಗೆ ನಮಿಸುತ್ತಾ, ಮಡಿವಾಳ ಮಾಚಿದೇವರು ಏನ್ ಹೇಳ್ತಿದ್ದಾರೆ ಈ ಚರಜಂಗಮನ ಬಗ್ಗೆ ಅಂದ್ರೆ, ಅವರು
ದೇಶ ವಿನೋದಿಗಳಲ್ಲ. ಯಾವುದೋ ಒಂದು ದೇಶದಲ್ಲಿ ನೆಲೆಗೊಂಡು ಅಲ್ಲಿಯ ರಾಜಾಶ್ರಯವನ್ನು ಪಡೆದು ಆ ರಾಜನನ್ನು ಯಾವಾಗಲೂ ವಿಜೃಂಭಿಸುತ್ತಾ ಅವನ ವರ್ಣನೆ ಮಾಡುತ್ತಾ ಅವನ ಬಗ್ಗೆ ಕಾವ್ಯಗಳನ್ನು ಓದುತ್ತಾ ಅವನನ್ನೇ ಹೊಗಳುತ್ತಾ ಅಡ್ಡಾಡೋ ಒಂದು ಪರಿ ಈ ಜಂಗಮರಲ್ಲಿ ಕಾಣ್ ಬರ್ತಾ ಇಲ್ಲ. ದೇಶ ಭಾಷಿತರಲ್ಲ. ಯಾವುದೋ ಒಂದು ದೇಶದಲ್ಲಿ ಉಳಿದು ಒಂದೇ ಭಾಷೆಯನ್ನು ಕಲಿತು ಆ ಭಾಷೆಯನ್ನೇ ಒಂದು ವಿಜೃಂಭಿಸುತ್ತಾ ಹೋಗೋ ಭಾವನೆಯಲ್ಲೂ ಅವ್ರು ಇರೋಲ್ಲ. ಅವ್ರು ಯಾವಾಗಲೂ ಚಲಿಸುತ್ತಾನೇ ಇರೋರು, ಸಂಚರಿಸುತ್ತಾನೇ ಇರೋರು. ದೇಶಾಶ್ರಯವ ತಮ್ಮದೆಂದನ್ನರು. ಒಂದು ರಾಜ್ಯ, ಒಂದು ದೇಶ ಅವ್ರಿಗೆ ಆಶ್ರಯ ಕೊಟ್ಟಿದೆ ಅಂತ ಇಟ್ಕೊಳ್ಳಿ. ಕೇಳಿ ಅವ್ರಿಗೆ, ನೀವು ಏನ್ರಿ ನೀವು ಕಲ್ಯಾಣ ರಾಜ್ಯದಲ್ಲಿ ಆಶ್ರಯ ಪಡೆದಿದ್ದೀರಾ, ನೀವು ಕಲ್ಯಾಣ ರಾಜ್ಯದವರ ಅಂತ ಕೇಳಿದರೆ ಅವರು ಒಪ್ಪೋದಿಲ್ಲ. ರಾಜನ, ದೊರೆಯ, ಪ್ರಭುವ, ನೃಪನ, ಅಧ್ಯಕ್ಷನ ಯಾವುದೇ ಆಶ್ರಯದಲ್ಲಿ, ರಾಜಾಶ್ರಯದಲ್ಲಿ ಇರದವರು ನಮ್ಮ ಶರಣರು. ಹೀಗಾಗಿ ಅವರಿಗೆ ಚರಜಂಗಮರು. ಯಾವುದೇ ದೇಶಕ್ಕೆ ಸೀಮಿತರಾಗಿಲ್ಲ, ಭಾಷೆಗೆ ಸೀಮಿತರಾಗಿಲ್ಲ, ಯಾವ ಆಶ್ರಯವನ್ನು ಪಡೆದಿಲ್ಲ. ಹೀಗಾಗಿ ಕಾಶ್ಮೀರದಿಂದ ಬಂದ್ರು, ಗುಜರಾತ್ನಿಂದ ಬಂದ್ರು, ಮಹಾರಾಷ್ಟ್ರದಿಂದ ಬಂದ್ರು, ತಮಿಳುನಾಡಿನಿಂದ ಬಂದ್ರು, ಎಲ್ಲೆಲ್ಲೋ ಬಂದ್ರು ಕಲ್ಯಾಣಕ್ಕೆ. ಬಂದು ಕನ್ನಡವನ್ನು ಕಲಿತರು. ತಮ್ಮ ಭಾಷೆಯನ್ನ ಅತ್ಯಂತ ಒಂದು ಅಭಿಮಾನದಿಂದ ಆ ಭಾಷೆಯಲ್ಲೇ ನಾವು ವಚನವನ್ನು ಬರೆಯೋರು, ಕನ್ನಡದಲ್ಲಿ ನಾವು ಬರೆಯೋಲ್ಲ ಅಂತ ಹೇಳಿಲ್ಲ. ಯಾಕೆ ಹೇಳಿ? ಅವರು ದೇಶ ಭಾಷಿತರಲ್ಲ, ಒಂದು ಭಾಷೆಗೆ ಬಂಧನಕ್ಕೆ ಒಳಗಾದವರಲ್ಲ. ಅವರು ದಾಸಭವದಲ್ಲಿಪ್ಪ ಸದ್ಭಕ್ತರಲ್ಲಿ. ಯಾರಿಗೆ ಅವರು ಶರಣರಾಗಿರ್ತಾರೆ, ಯಾರ ಆಶ್ರಯವನ್ನು ಅವರು ಪಡೆದಿರ್ತಾರೆ ಅಂದ್ರೆ ದಾಸಭಾವದಲ್ಲಿಪ್ಪ ಸದ್ಭಕ್ತರಲ್ಲಿ. ದೇಶಾಂತರವ ಮಾಡುವರು ಭಕ್ತಿವತ್ಸಲರು, ಭಕ್ತಿ ನಿಶ್ಚಲರು. ಕಲಿದೇವಾ ನಿಮ್ಮ ಶರಣರು ಅಂದ್ರೆ ಎಲ್ಲಿ ಭಕ್ತರಿರ್ತಾರೋ, ಎಲ್ಲಿ ಭಕ್ತಿ ವತ್ಸಲರಿರ್ತಾರೆ, ಎಲ್ಲಿ ಭಕ್ತಿ ನಿಶ್ಚಲರಿರ್ತಾರೋ ಅಲ್ಲಿ ಇವರು ದೇಶಾಂತರ ಮಾಡ್ತಾ ಹೋಗ್ತಾರೆ, ದೇಶಾಂತರ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಿಜವಾದ ಒಂದು ವ್ಯಾಖ್ಯಾನ ಏನಿದೆ ಚರಜಂಗಮ ಅಂದ್ರೆ, ಅವರು ಯಾವುದೇ ಭಾಷೆ, ಗಡಿ, ದೇಶ, ರಾಜ್ಯ, ಮಂತ್ರಿ, ರಾಜ ಈ ತರದ ಯಾವುದೇ ಆಶ್ರಯದಲ್ಲಿ, ಬಂಧನದಲ್ಲಿ ಇರೋದಿಲ್ಲ ಅವರು. ಮತ್ತೆ ಯಾರ ಬಂಧನದಲ್ಲಿ ಇರ್ತಾರೆ? ಅವರಿಗೆ ಏನು ಪ್ರೀತಿ? ಏನು ಪ್ರೀತಿ ಅಂದ್ರೆ ಸದ್ಭಕ್ತರ ಸದ್ಭಕ್ತಿ. ಯಾಕೆ? ಅವರು ಭಕ್ತಿ ವತ್ಸಲರು. ಹೀಗಾಗಿಯೇ 2 ಲಕ್ಷ ಜನ ದೇಶಾಂತರ ಮಾಡಿ ಬಂದ್ರಲ್ಲ ಬಸವ ಕಲ್ಯಾಣಕ್ಕೆ 12ನೇ ಶತಮಾನದಲ್ಲಿ. ಯಾಕೆ ಬಂದ್ರು? ದೇಶಾಂತರ ಮಾಡುವರು ಭಕ್ತಿ ವತ್ಸಲರು, ಭಕ್ತಿ ನಿಶ್ಚಲರು. ಅಲ್ಲಿ ಭಕ್ತಿ ವತ್ಸಲರನ್ನ ಕಂಡು ಬಂದರು, ಅಲ್ಲಿ ಭಕ್ತಿ ನಿಶ್ಚಲರನ್ನ ಕಂಡು ಬಂದರು. ಕಲ್ಯಾಣದಲ್ಲಿಯೇ ನೆಲೆಸಿದರು, ಕಲ್ಯಾಣದಲ್ಲಿಯೇ ಇಡೀ ಜೀವನ ಪೂರ್ತಿ ತಮ್ಮ ಜೀವನವನ್ನು ಕಳೆದರು. ಎಂದಿಗೂ ಅವ್ರು ಹೇಳಿಲ್ಲ, ಎಲ್ಲಿಯೂ ತಮ್ಮ ವಚನಗಳಲ್ಲಿ ನಾವು ಈ ದೇಶದವರು, ಆ ರಾಜ್ಯದವರು, ಅಲ್ಲಿಂದ ಬಂದ್ವಿ, ಇಲ್ಲಿಂದ ಬಂದ್ವಿ ಅಂತ ಹೇಳ್ತಾ ಹೋಗ್ಲಿಲ್ಲ. ಏಕೆ? ಕಲ್ಯಾಣದಲ್ಲಿರುವಂತಹ ಭಕ್ತಿವತ್ಸಲರನ್ನ, ಭಕ್ತಿ ನಿಶ್ಚಲರನ್ನ ಕಂಡು ಅವರೊಂದಿಗೆ ಬೆರೆಯಬೇಕಾಗಿತ್ತು. ತಮ್ಮ ಉಳಿದ ಜೀವನವನ್ನ ಅಲ್ಲಿ ಅವರು ನಡೆಸಬೇಕಾಗಿತ್ತು. ಅಲ್ಲಿಂದ ಆಕರ್ಷಿತರಾಗಿ ದಾಸಭಾವದಲ್ಲಿ ಸದ್ಭಕ್ತರಿಗೆ ಒಂದು ಆಕರ್ಷಿತರಾಗಿ ಕಲ್ಯಾಣಕ್ಕೆ ಬಂದರು. ದೂರದಿಂದ ಬಂದರು. ಶರಣೆಯರು ಬಂದ್ರು, ಶರಣರು ಬಂದ್ರು. ಕೇರಳ, ತಮಿಳುನಾಡು, ತೆಲಂಗಾಣ ಎಲ್ಲಿಂದಲೂ ಬಂದ್ರು. ನೋಡಿ ನೀವು, ಭಾರತದ ಎಲ್ಲಾ ರಾಜ್ಯದಿಂದ ಬಂದ್ರು ಅಂದ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೊಂದು ಶರಣೆಯರು ಕಲ್ಯಾಣಕ್ಕೆ ಆಗಮಿಸಿದರು. ಯಾಕೆ? ಏನು ಪರ್ಮಿಟ್ ತಗೋಬೇಕಾಗಿಲ್ಲ, ಲೈಸೆನ್ಸ್ ಇಲ್ಲ, ಏನು ಇಲ್ಲ. ಕಲ್ಯಾಣದಲ್ಲಿ ಗುರುದೇವರ ಒಂದು ದರ್ಶನಕ್ಕಾಗಿ ಅನುಭವ ಮಂಟಪದಲ್ಲಿ ನಡೆಯುತ್ತಿರುವ ದಿನನಿತ್ಯದ ಚರ್ಚೆಯಲ್ಲಿ ಭಾಗವಹಿಸಲು ಬಂದರು. ಏಕೆಂದ್ರೆ ದಾಸಭಾವದಲ್ಲಿಪ್ಪ ಸದ್ಭಕ್ತರನ್ನ ಅವರಿಗೆ ನೋಡ್ಬೇಕಾಗಿ. ಇದು ಚರಜಂಗಮರ ಒಂದು ನಿಜ ಸ್ವರೂಪ ಅಂತ ಈ 2 ವಚನಗಳು ಹೇಳ್ತಾ ಇದ್ದಾರೆ. ಅವರು ಹೀಗೇನೆ ಚಲಿಸ್ತಾರೆ, ಅಲ್ಲಿ ಇಲ್ಲಿ, ಆ ರಾಜ್ಯ ಈ ರಾಜ್ಯ ಹೋಗ್ತಾರೆ ಅವರು. ಆದ್ರೆ ಎಂದಿಗೂ ಕಾಮ ಕ್ರೋಧ ಭಾವಗಳ ಬೇಗೆಗೆ ಅವರು ಎಂದೂ ಸಿಲುಕಲ್ಲ. ಅವರು ಕೇವಲ ಭಕ್ತಿಯ ಪ್ರಸಾರ ಮಾಡುತ್ತಾ ಹೋಗ್ತಾರೆ, ಭಕ್ತಿಯನ್ನ ಬಿತ್ತರಿಸ್ತಾ ಹೋಗ್ತಾ ಇದ್ದಾರೆ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಮಡಿವಾಳ ಮಾಚಿದೇವರು. ಓದಿ ಮಡಿವಾಳ ಮಾಚಿದೇವರ ವಚನವನ್ನ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಡಿವಾಳ ಮಾಚಿದೇವ ತಂದೆಯ ವಚನ. ಭಕ್ತವತ್ಸಲ ಕಲಿದೇವನ ಶರಣರು
ಮಹಾಪುರುಷರು. ಕಾಮಕ್ರೋಧಾದಿಗಳಂ ನಂದಿಸುವರು. ಮದ ಮತ್ಸರಾದಿಗಳ ಸಿಂಹಾಸನವ ಮಾಡಿಕೊಂಬರು. ಆಶೆಯ ಆಹಾರಕ್ಕೆ ಕೈ ಆನರು. ದೇಶವೆನ್ನರು ದೇಶಾಂತರವ ಮಾಡುವರು. ಕಲಿದೇವ ನಿಮ್ಮ ಶರಣರು. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 699. ಶರಣು ಶರಣಾರ್ಥಿ. ಶರಣು ಅಕ್ಕ. ಅದನ್ನೇ ಹೇಳಿದ್ರು. ಏನು ಚರಜಂಗಮ ಹೇಗಿರ್ತಾನಂದ್ರೆ ಅವರು ಭಕ್ತವತ್ಸಲ ಕಲಿದೇವನ ಶರಣರು. ಅವರು ಮಹಾಪುರುಷರಾಗಿರ್ತಾರೆ. ಭಕ್ತ ಕ್ರೋಧಾದಿ ಆ ಭಕ್ತರಲ್ಲಿ ಇರುವಂತಹ ಕಾಮಕ್ರೋಧಾದಿಗಳನ್ನ ನಂದಿಸ್ತಾರೆ, ಅವುಗಳನ್ನ ಶಮನ ಮಾಡ್ತಾರೆ. ಮದ ಮತ್ಸರಾದಿಗಳ ಮೇಲೆ ಸಿಂಹಾಸನವ ಮಾಡಿಕೊಂಬರಂದ್ರೆ ಅವುಗಳ ಮೇಲೆ ಅಷ್ಟೊಂದು ನಿಯಂತ್ರಣ, ಮೆಟ್ಟಿ ಹಾಕೋದಂತಾರ ನೋಡಿ, ಆ ತರ. ಹಾಗೇನೆ ಯಾರಾದ್ರೂ ಆಶೆ ತೋರಿಸಿದ್ರೆ ಅವರಿಗೆ, ನಾವು ಇದನ್ ಮಾಡಿ, ನಾವು ಅದನ್ನ ಕೊಡ್ತೀನಿ, ಇದನ್ ಕೊಡ್ತೀನಿ, ಕಾಣಿಕೆ ಕೊಡ್ತೀನಿ, ಯಾದ್ ಮಾಡ್ತೀನಿ ಅಂದ್ರೆ ಆಶೆಯ ಆಹಾರಕ್ಕೆ ಕೈಯಾನರು. ಅವ್ರು ಎಂದಿಗೂ ಆಶೆಯನ್ ಮಾಡೋರು. ಅವರಿಗೆ ನಿರ್ದಿಷ್ಟವಾದ ದೇಶ ಅನ್ನೋದಿರೋದಿಲ್ಲ ಬಂಧುಗಳೇ. ಹೀಗಾಗಿ ಕಾಶ್ಮೀರದಿಂದ ಕಲ್ಯಾಣವರೆಗೆ ಬರಬೇಕಾದ್ರೆ ಅನೇಕ ರಾಜ್ಯಗಳು ಹತ್ತುತ್ತವೆ. ಒರಿಸ್ಸಾದಿಂದ ಕರ್ನಾಟಕಕ್ಕೆ ಬರಬೇಕಾದ್ರೆ ನಡುವೆ ಅನೇಕ ರಾಜ್ಯಗಳು ಹತ್ತುತ್ತವೆ. ಆಗಿನ ಕಾಲದಲ್ಲಿ ಅವುಗಳಿಗೆಲ್ಲ ದೇಶಾನೇ ಅಂತಿದ್ರು. ಕುಂತಳ ದೇಶ, ಆ ದೇಶ, ಈ ದೇಶ ಅಂತ ಅನೇಕ ದೇಶಗಳನ್ನ ದಾಟಿಕೊಂಡು ಅವರು ಬರ್ತಾ ಇರೋದ್ರಿಂದ ಅವ್ರಿಗೆ ದೇಶವಿಲ್ವಲ್ವೇ. ಹೀಗಾಗಿ ಅವರು ದೇಶಾಂತರವ ಮಾಡುವರು. ಕಲಿದೇವ ನಿಮ್ಮ ಶರಣರು. ಏಕೆಂದ್ರೆ ಅವರಿಗೆ ಯಾವುದೇ ಗಡಿಯಾಗಲಿ, ಯಾವುದೇ ಒಂದು ರಾಜ್ಯದ ಅವರು ಪ್ರಜೆ ಈ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಅಥವಾ ದೇಶಕ್ಕೆ ಅವರು ಹೋಗೋದಿಲ್ಲ ಅನ್ನೋ ಯಾವುದೇ ಕಟ್ಟು ಬಂಧನಗಳಿಲ್ಲ ಅಂತ ಒಬ್ಬ ಚರಜಂಗಮರು ಇವರು. ಏನೇ ಅಂದ ಅವ್ರ ಉದ್ದೇಶ ಕೇವಲ ಭಕ್ತಿ ಬಿತ್ತಾರಕರಾಗಿ ಸಂಚರಿಸೋದು. ತಮಗೆ ಯಾರು ಶರಣರಾಗಿ ಬರ್ತಾರೋ ಅವರಲ್ಲಿರುವಂತಹ ಕಾಮಕ್ರೋಧಾದಿಗಳನ್ನ ಶಮನ ಮಾಡೋದು. ಮದಮತ್ಸರಾದಿಗಳನ್ನ, ಅವರಲ್ಲಿರುವಂತಹ ಮದಮತ್ಸರಾದಿಗಳನ್ನ ಕೂಡ ಕಡಿಮೆ ಮಾಡೋದು. ಆದಷ್ಟು ಅದನ್ನ ನಿಯಂತ್ರಣ ಮಾಡುವ ಒಂದು ಆ ಕೈಂಕರ್ಯದಲ್ಲಿ ಅವರು ತೊಡಗಿರ್ತಾರೆ. ಹೀಗಾಗಿ ಅವರಿಗೆ ಚರಜಂಗಮ ಅಂತ ಕರೀತಾರೆ. ಹೀಗಾಗಿ ತಾಯಿ ಗುರುಮಾತೆ ಅಕ್ಕ ಮಹಾದೇವಿಯವರು ಏನ್ ಹೇಳಿದ್ರು ನೋಡಿ, ಹೇಳಿ ಯಾರಾದ್ರೂ ಈ ವಚನವನ್ನ. ಭಕ್ತಿಯ ಶರಣಾರ್ಥಿಗಳು. ಒಡಲ ಕಳವಳಕ್ಕಾಗಿ ಅಡವಿಯ ಪೊಕ್ಕೆನು ಗಿಡು ದಪ್ಪದೆ ಬೇಡಿದೆ ನೆನ್ನಂಗಕ್ಕೆಂದು. ಆವು ನೀಡಿದೆವು ತಮ್ಮ ಲಿಂಗಕ್ಕೆಂದು. ಆನು ಬೇಡಿ ಭವಿಯಾದೆನು ಅವು ನೀಡಿ ಭಕ್ತರಾದವು ಇನ್ನು ಬೇಡಿದನಾದಡೆ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮಾಣೆ. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 124. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಮರಕಲಾಕ. ಅಕ್ಕ ಮಹಾದೇವಿಯವರು ಶರಣು ಅಕ್ಕ. ಒಂದು ಅಡವಿಯ ಮಾರ್ಗದಲ್ಲಿ ಒಂದು ದಟ್ಟವಾದ ಕಾನನ ಮಾರ್ಗವನ್ನು ಅರಿಸಿಕೊಂಡು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಉಡತಡಿಯಿಂದ ಕಲ್ಯಾಣಕ್ಕೆ ಹೋಗ್ಬೇಕಾಗಿದೆ. ಎಷ್ಟು ಬೇಗ ತ್ವರಿತವಾಗಿ ಬಸವೇಶ್ವರರನ್ನ ನಾನು ದರ್ಶನ ಮಾಡಿಕೊಳ್ಳಬೇಕು ಅಂತ ತವಕದಲ್ಲಿ ಹೋಗ್ಬೇಕಂದ್ರೆ ಈಗಿನ ಹಾಗೆ ಆವಾಗೇನು ರಸ್ತೆ ಅಲ್ಲ, ಯಾವುದೇ ವಾಹನ ಅಲ್ಲ, ಏನೂ ಇಲ್ಲ. ದಟ್ಟಡವಿಯಲ್ಲಿ ಹೆಜ್ಜೆಯನ್ನಿಡುತ್ತಾ ಹಗಲು ರಾತ್ರಿ ಚಳಿ ಮಳೆ ಗಾಳಿ ಬಿಸಿಲು ಏನನ್ನದೆ ಹೋದ್ಲು ತಾಯಿ. ಕೇಳ್ತಾ ಇದ್ರು ಜನ, ಏನ್ ಮಾಡ್ತೀಯಮ್ಮ, ಹೊಟ್ಟೆಗೆ ಏನ್ ಮಾಡ್ತೀಯಮ್ಮ, ನಿನ್ನ ಆಹಾರದ ಪರಿ ಏನು, ನೀನ್ ಎಲ್ಲಿ ಮಲ್ಕೊಳ್ತೀಯಾ, ಹೇಗೆ ನೀನ್ ರಕ್ಷಣೆ ಮಾಡ್ಕೊಳ್ತೀಯಾ, ಅದು ಅಲ್ಲದೆ ನೀನ ಅತ್ಯಂತ ಸುಂದರವಾದ ಒಬ್ಬ ಯುವತಿ ಕೂಡ. ಅದಕ್ಕೆ ತಾಯಿ ಹೇಳಿದಳು, ಒಡಲ ಕಳವಳಕ್ಕಾಗಿ ಅಡವಿಯ ಪೊಕ್ಕೇನು, ಒಡಲ ಕಳವಳಕ್ಕಾಗಿ ಅಡವಿಯ ಪೊಕ್ಕೇನು. ಹೋದೆ ಒಳಗೆ, ದಟ್ಟಡವಿಯಲ್ಲಿ ನನ್ನನ್ನು ಸಂರಕ್ಷಿಸಲು ಯಾವಾಗಲೂ ಚೆನ್ನಮಲ್ಲಿಕಾರ್ಜುನ ನನ್ನ ಜೊತೆ ಇರ್ತಾನೆ ಅಂತ ಒಂದು ಅಪರಿಮಿತ ವಿಶ್ವಾಸದಲ್ಲಿ ನಾನು ಆ ದಟ್ಟಡವಿಯಲ್ಲಿ ಹೊಕ್ಕೆ. ಗಿಡು ದಪ್ಪದೆ ಬೇಡಿದ ನನ್ನ ಅಂಗಕ್ಕೆಂದು. ಗಿಡ ಅಂತ ಏನಿರ್ತಾವಲ್ಲ, ಅಪಾರವಾದ ಗಿಡಗಳಿರ್ತಾವಲ್ಲ, ಅವನ್ನೆಲ್ಲ ಬೇಡಿಕೊಡ್ತಾರೆ ನನ್ನ ಅಂಗಕ್ಕೆಂದು. ಬೇಡಿದ್ರು, ಹಣ್ಣು ಕೊಡು, ಹಂಪಲ ಕೊಡು, ಫಲ ಕೊಡು, ಆ ಗಿಡಗಳಿಗೆಲ್ಲ ಬೇಡ್ತಾರೆ ತಾಯಿ. ಆದ್ರೆ ಅವರು ಆ ಗಿಡಗಳು ಅಕ್ಕನಿಗೆ ಕೊಡ್ಲಿಲ್ಲ. ಕೊಟ್ಟುವ ಫಲಗಳನ್ನ ಅಕ್ಕ ಸವಿದ್ಲು. ಆದ್ರೆ ಏನಂದ್ರು, ಅವು ನೀಡಿದವು ತಮಗಲ್ಲ ಅಕ್ಕನ ಒಂದು ಭಾವನೆಗಳನ್ನ ಗಮನಿಸಿ. ನಾವ್ ಯಾರಾದ್ರೂ ನಮಗ್ ಕೊಟ್ರು ಅಂತೀವಿ. ಇಲ್ಲಿ ಅವು ನೀಡಿದವು ತಮ್ಮ ಲಿಂಗಕ್ಕೆಂದು. ಯಾವ ಲಿಂಗಕ್ಕೆಂದು? ಆ ಗಿಡದ ಲಿಂಗಗಳು ಅಕ್ಕ ಮಹಾದೇವಿಯವರಲ್ಲಿ ಇವೆ ಅನ್ನೋ ಒಂದು ಪರಿಭಾವನೆಯಲ್ಲಿ ಆ ಗಿಡಗಳು ಇರೋದನ್ನ ಈ ಕವಿಯತ್ರಿ ಹೇಳ್ತಾಳಂದ್ರೆ ವಿಚಾರ ಮಾಡಿ ಅವಳ ಭಾವನೆಗಳು.
ಯಾಕೆ ಕೊಟ್ಟುವ ಗಿಡಗಳು? ಬೇಡಿದೆ ನನಗೆ ನನ್ನ ಅಂಗಕ್ಕೆಂದು ನಾನು ಬೇಡಿದರೆ ಅವು ನೀಡಿದವು ತಮ್ಮ ಲಿಂಗಕ್ಕೆಂದು. ಆ ಲಿಂಗ ಆ ಗಿಡಗಳಿಗೆ ಎಲ್ಲಿ ಗೋಚರವಾಯಿತು? ಅಕ್ಕನ. ಅವು ನೀಡಿದವು ತಮ್ಮ ಲಿಂಗಕ್ಕೆಂದು. ಆ ಲಿಂಗ ತಾಯಿಯವರಲ್ಲಿತ್ತು. ತಮ್ಮನ್ನೇ ತಾವು ನಿಂದಿಸಿಕೊಳ್ತಾರೆ. ಏನಂತಾರೆ? ಆನು ಬೇಡಿ ಭವ್ಯ, ಬೇಡಿ ಭವ್ಯ. ನೋಡಿ, ಅಲ್ಲೊಂದು ಪ್ರಜ್ಞೆ ಇದೆ. ಆನು ಬೇಡಿ ಭವ್ಯ. ನಾನು ಬೇಡಬಾರ್ದಾಗಿತ್ತಲ್ವೇ? ಬೇಡಿದೆ, ಏನ್ ಮಾಡೋಕ್ಕಾಗುತ್ತೆ? ಬೇಡಿದೆ, ಬೇಡಿ ಭವ್ಯ ಆದನು. ಅದೇ ಆ ಜೀವವಿಲ್ಲದ ಗಿಡ ಮರಗಳು ನನಗೆ ಕೊಟ್ಟು, ಹಣ್ಣು ಹಂಪಲೆಗಳನ್ನು ಕೊಟ್ಟು ಅವು ಭಕ್ತರಾದವು. ತಾಯಿಯವರ ಒಂದು ಕಾರುಣ್ಯ ಪೂರ್ಣವಾದ ಆ ಪ್ರೇಮ, ಪ್ರಜ್ವಲವಾದ ಒಂದು ಪ್ರೇಮ ನೋಡಿ ಆ ಗಿಡ ಮರಗಳ ಮೇಲೆ ಅವರು ಹೇಳ್ತಿದ್ದಾರೆ, ಅವು ನೀಡಿ ಭಕ್ತರಾದವು. ನಾನು ಮನುಷ್ಯನಾಗಿ ಬೇಡಿ ಅವುಗಳಿಗೆ ಬೇಡಿ ಭವ್ಯ ಆದೆನು. ಸಾಕು ಸಾಕು, ಕಲ್ಯಾಣ ಸಮೀಪಿಸ್ತಾ ಇದೆ, ಈಗ ನನಗೆ ಸಾಕು, ಇನ್ನು ಬೇಡಲ್ಲ. ನನ್ಗೆ ಬೇಡಿ 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 ಸಾಕಷ್ಟು ಬೇಡಿದೆ. ನೀವು ಕೊಟ್ರಿ, ಬಹಳಷ್ಟು ಕೊಟ್ರಿ, ನನ್ನನ್ನು ಸಾಕಿದ್ರಿ, ನನ್ನನ್ನು ಪೋಷಿಸಿದ್ರಿ. ಕಲ್ಯಾಣ ಸಮೀಪಿಸ್ತಾ ಇದೆ, ಇನ್ನು ಬೇಡಿದನಾದರೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮಾನೆ ಅಂತ ತಮ್ಮನ್ನೇ ತಾವೇ ಆನೆ ಹಾಕಿಕೊಳ್ತಾರೆ. ತಮ್ಮಲ್ಲಿ ತಾವೇ ಆನೆ ಹಾಕೋ, ಇನ್ ಬೇಡಲ್ಲ. ಒಬ್ಬ ಭಿಕ್ಷುಕಿಯ ತರ ಬೇಡ್ತಾ ಹೋದ್ನಲ್ಲ ದಟ್ಟಡವಿಯಲ್ಲಿ. ಯಾವ ಮನುಷ್ಯರು ಇಲ್ಲದ ಕಾಡಿನಲ್ಲಿ ನಾನು ಯಾರಿಗೆ ಬೇಡಬೇಕು? ಮತ್ತೆ ಗಿಡಗಳಿಗೆ ಬೇಡಿದೆ. ಕೊಟ್ಟು ತಮ್ಮಲ್ಲೇನಿತ್ತೋ ಹಣ್ಣು ಹಂಪಲೆಗಳನ್ನೆಲ್ಲ ಕೊಟ್ಟು ನನ್ನನ್ನು ನಾವು ಸಂರಕ್ಷಿಸಿದವು. ನನ್ನಲ್ಲಿ ತಮ್ಮ ಲಿಂಗವನ್ನು ನಾವು ಕಂಡುವಲ್ಲ ಗಿಡತರುಗಳು ಅಂತ ಹೇಳೋ ತಾಯಿಯ ವಚನ ಅತ್ಯಂತ ಮನಸ್ಸಿಗೆ ನಾಟುತ್ತದೆ. ಎಷ್ಟು ಚೆನ್ನಾಗಿ ಅಕ್ಕನ ವಚನಗಳು, ಕನ್ನಡದ ಮೊದಲ ಕವಿಯತ್ರಿ ಬರೆಯುವ ಈ ವಚನಗಳನ್ನ ತಾವು ಗಮನಿಸಬೇಕು. ನಾನು ಬೇಡಿ ಭವ್ಯಾದನು, ಆ ಗಿಡ ಮರಗಳು ನೀಡಿ ಭಕ್ತರಾದವು ಅನ್ನೋದಿದೆಯಲ್ಲ, ನಿರ್ಜೀವಕ್ಕೂ ಶರಣರು ಎಷ್ಟೊಂದು ಮಹತ್ವವನ್ನ, ಅವುಗಳಲ್ಲಿ ಕಾರುಣ್ಯ ದಯೆಯನ್ನ ಕೊಡ್ತಾರೆ ಅನ್ನೋದನ್ನ ತಾವು ಈ ವಚನದಲ್ಲಿ ಗಮನಿಸಬೇಕು ಬಂಧುಗಳೇ. ಚರಸ್ಥಲಿಯು, ಈ ಚಲಿಸುತ್ತಿರುವಂತ ಚರಸ್ಥಲಿಯು ಅವನು ಅತ್ಯಂತ ಸರ್ವವೇತ್ತನಾದುದರಿಂದ ಪ್ರತಿ ಅಲ್ಲಿರುವ ಒಳಗಿನ ಶಿವತತ್ವ, ಅಲ್ಲಿರುವ ಜ್ಞಾನ ಅವನಿಗೆ ಇರ್ತಾ ಇದೆ. ಹೀಗಾಗಿ ಅವನಿಗೆ ಬಂಗಾರವೂ ಅಷ್ಟೇ, ಕಲ್ಲು ಅಷ್ಟೇ, ಎಲ್ಲವೂ ಅಷ್ಟೇ. ಯಾವುದು ಹಿರಿದಲ್ಲ, ಯಾವುದು ಕಿರಿದಲ್ಲ. ಇದು ಹೆಚ್ಚಿರೋದು, ಇದು ಅಮೂಲ್ಯವಾದದ್ದು, ಇದಕ್ಕೆ ಮೂಲ್ಯವಿಲ್ಲ, ಇದಕ್ಕೆ ಮೌಲ್ಯವಿಲ್ಲ ಅಂತ ಯಾವುದೇ ಭಾವ ಅವನಿಗಿರೋಲ್ಲ. ಎಲ್ಲವೂ ಶಿವಮಯ, ಕಲ್ಲು ಶಿವಮಯ, ಆ ಕನಕವೂ ಶಿವಮಯ ಅಂತ ಎಲ್ಲರಿಗೂ ಸಂಚರಿಸೋದೇ ಆತನ ವಿಧಿಯಾಗ್ತಾ ಇದೆ. ಅದಕ್ಕೆ ಅಲ್ಲಮ ಪ್ರಭುದೇವರೇನು, ಅರ್ಧ ಜಗತ್ತನ್ನೇ ಸಂಚರಿಸಿದ ಒಬ್ಬ ಮಹಾನ್ ಪ್ರತಿಭೆ ಅಲ್ಲಮ ಪ್ರಭುದೇವರು. ಎಲ್ಲೋ 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 ಯಾವಾಗ್ಲೂ ಚರಿಸಿಸ್ತಾನೇ ಇರೋದು ಅಲ್ಲಮ ಪ್ರಭುದೇವರು. ಕೊನೆಯವರ ಜೀವನದ ಕಾಲದಲ್ಲಿ ಬಂದು ಕಲ್ಯಾಣದ ಶೂನ್ಯ ಸಿಂಹಾಸನದ ಪೀಠಾಧ್ಯಕ್ಷರಾದರೆ ಹೊರತು ಮೊದಲು ಅರ್ಧ ಜಗತ್ತನ್ನು ಸಂಚರಿಸಿದ ಒಂದು ಚರಜಂಗಮಕ್ಕೆ ಏನಾದ್ರೂ ನಾವು ಒಳ್ಳೆಯ ಉದಾಹರಣೆಯನ್ನು ಕೊಡಬಹುದು ನಮ್ಮ ಶರಣರ ಇತಿಹಾಸದಲ್ಲಿ, ನಮ್ಮ ಶರಣರ ಒಂದು ಪ್ರಬಂಧದಲ್ಲಿ ಅಂದ್ರೆ ಅಲ್ಲಮ ಪ್ರಭುದೇವರು ಒಳ್ಳೆಯ ಉದಾಹರಣೆ. ಚರಜಂಗಮರಾಗಿ ಯಾರಾದ್ರೂ ಹೇಳಿಯಪ್ಪ ಒಂದು ಹೆಸರು ಅಂದ್ರೆ ಅಲ್ಲಮ ಪ್ರಭುದೇವರು. ಬೇರೆ ಯಾರೂ ಶರಣರು ಇಷ್ಟೊಂದು ಇವರಷ್ಟು ತಿರುಗಾಡಿದವರಲ್ಲ ಅಂತ ನನ್ನ ಒಂದು ಅನಿಸಿಕೆ. ಅವ್ರು ಹೇಳಿದ್ರು ಈ ಚರಜಂಗಮ ಹೇಗಿರ್ತಾನಂದ್ರೆ, ಆ ವಚನ ಬರ್ತಾ ಇದೆ, ಯಾರಾದ್ರೂ ಓದಿ ಸ್ವಲ್ಪ. ಶರಣಾರ್ಥಿಪರೆ. ಬಿರುಗಾಳಿ ಬೀಸಿ ಮರ ಮುರಿಯುವಂತಹ ಸುಳುಹ ಸುಳಿಯದೆ ತಂಗಾಳಿ ಪರಿಮಳದೊಡಗೂಡಿ ಸುಳಿಯುವಂತೆ ಸುಳಿಯಬೇಕು. ಸುಳಿದಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು. ನಿಂದಡೆ ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು. ಸುಳಿದು ಜಂಗಮವಾಗಲರಿಯದ ನಿಂದು ಭಕ್ತನಾಗಲರಿಯದ ಉಭಯ ಭ್ರಷ್ಟರ ನೇನೆಂಬೆ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 339. ಶರಣಾರ್ಥಿಪರೆ. ಶರಣಪ್ಪ. ನೋಡಿ, ಎರಡು ವಿಷಯಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಒಬ್ಬ ಭಕ್ತನ ಬಗ್ಗೆ, ಒಬ್ಬ ಜಂಗಮನ ಬಗ್ಗೆ. ಏನ್ ಹೇಳ್ತಿದ್ದಾರೆ? ಬಿರುಗಾಳಿ ಬೀಸಿ ಮರ ಮುರಿಯುವಂತಹ ಸುಳುಹ ಸುಳಿಯದೆ. ಜೋರಾಗಿ ಬಿರುಗಾಳಿ ಬೀಸ್ತಾ ಇದೆ. ಎಷ್ಟೊಂದು ಆ ಮರ ಇನ್ನೇನ್ ಬಿದ್ದು ಹೋಗಬಹುದು ಆ ಬಿರುಗಾಳಿಗೆ. ಬಿರುಗಾಳಿ ಬೀಸಿ ಮರ ಮುರಿಯುವಂತಹ ಸುಳುಹ ಸುಳಿಯದೆ ಹಾಗನೇ ತಂಗಾಳಿ ಪರಿಮಳದೊಡಗೂಡಿ ಸುಳಿಯುವಂತೆ ಸುಳಿಯಬೇಕು. ಸುಳಿದಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು. ಈ ಚರ ಜಂಗಮನ ಒಂದು ಸಂಚಾರ, ಆತನ ಚಲನೆ ಹೇಗೆ ಇರುತ್ತದೆ ಅಂದ್ರೆ, ಬಿರುಗಾಳಿ ಬೀಸಿ ಮರ ಮುರಿಯುವಂತಹ ಸುಳುಹ ಸುಳಿಯದೆ ಅಂದರೆ
ಎಂತಹ ಅಲ್ಲೋಲ ಕಲ್ಲೋಲವಾದ ಚಂಡಮಾರುತಗಳು ಬೀಸಿದರೂ ಮರ ಮುರಿಯುವಂತಹ ಸುಳುಹ ಸುಳಿಯದೆ ಆ ಚರಜಂಗಮನ ಮೇಲೆ ಯಾವುದೇ ಪರಿಣಾಮ ಬೀರದು. ಏನೂ ಆಗೋಲ್ಲ. ಅವನ ಮೇಲೆ ಯಾವುದೇ ಅಪಾಯಕರವಾದ ಅಪಘಾತ ಏನೂ ಆಗೋಲ್ಲ. ಬಿರುಗಾಳಿ ಬೀಸಿ ಮರ ಮುರಿಯುವಂತಹ ಸುಳುಹ ಸುಳಿಯದೆ. ಆತ ಹೇಗೆ ಇರ್ತಾನೆ ನಿಸರ್ಗದ ಜೊತೆಗೆ, ಈ ಸೃಷ್ಟಿಯ ಜೊತೆಗೆ ಹೇಗೆ ಇರ್ತಾನಂದ್ರೆ ತಂಗಾಳಿ ಪರಿಮಳದೊಡಗೂಡಿ ಸುಳಿಯುವಂತೆ ಸುಳಿಯಬೇಕು. ತಂಗಾಳಿಯಲ್ಲಿ ಒಂದು ಒಳ್ಳೆಯ ಪರಿಮಳವಾದ ಒಂದು ನೀವು ಊದ್ಬತ್ತಿಯನ್ನ ಹಚ್ಚಿದಿರ ಅಂತ ಇಟ್ಕೊಳ್ಳಿ, ಅದನ್ನ ಬೇರ್ಪಡಿಸಕ್ಕಾಗಲ್ಲ, ಆ ಗಾಳಿಯಿಂದ ಬೇರ್ಪಡಿಸಕ್ಕಾಗಲ್ಲ. ಹೀಗಾಗಿ ಆ ನಿಸರ್ಗದ ಸೃಷ್ಟಿಯ ಒಂದು ಸುಂದರವಾದ ಪರಿಮಳದ ಒಡಗೂಡಿ ಸುಳಿಯುವಂತೆ ಆತ ಸುಳಿತಾ ಇರ್ತಾನೆ. ಬೇರ್ಪಡಿಸಲಾಗ ಎಲ್ಲ ಒಂದು ನಿಸರ್ಗದ ಒಂದು ಸುಂದರವಾದ ದೃಶ್ಯಗಳನ್ನ, ಅಲ್ಲಿರುವ ಎಲ್ಲಾ ಸುಂದರವಾದ ಏನ್ ನೋಡ್ತಾ ಇದ್ದಾನೋ, ಏನ್ ಕೇಳ್ತಾ ಇದ್ದಾನೋ ಅವನ್ನೆಲ್ಲ ಹಾಡುತ್ತಾ ನಲಿಯುತ್ತಾ ತಂಗಾಳಿ ಪರಿಮಳದೊಡಗೂಡಿ ಸುಳಿಯುವಂತೆ ಸುಳಿತಾನೆ. ಸುಳಿದರೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು. ಹೀಗಾಗಿ ಆತ ವಿಚಲಿತನಾಗೋಲ್ಲ. ಆ ನಿಸರ್ಗದೊಂದಿಗೆ ಬೇರ್ಪಡಿಸಲಾಗದ ತಂಗಾಳಿ ಪರಿಮಳ ಹೇಗೆ ಬೇರ್ಪಡಿಸೋಕ್ ಬರೋಲ್ಲ, ಹಾಗೆ ಆತ ನೆಟ್ಟನೆ ಜಂಗಮವಾಗಿ ಸುಳಿಬೇಕು. ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು. ಯಾಕೆ? ಅವನು ಯಾವಾಗ್ಲೂ ಗಾಳಿಯ ತರ, ಪವನದ ತರ ಅವನು ಯಾವಾಗ್ಲೂ ಸಂಚರಿಸಲೇ ಇರಬೇಕು. ಅವನು ಯಾವಾಗಲೂ ಪರಿವ್ರಾಜಕ, ಒಂದೇ ಕಡೆ ನಿಲ್ಲೋಕೆ ಅವನಿಗೆ ಅವಕಾಶವಿಲ್ಲ. ನಿಂತ ತಕ್ಷಣ ಎಲ್ಲೆಯಾದರೂ ಅವನು ನಿಂತ್ಕೊಂಡ್ರೆ, ಎಲ್ಲಾದ್ರೂ ನೆಲೆಸಿದ್ರೆ ನಿಂದಡೆ ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು. ಒಂದೇ ಊರಲ್ಲಿ ಏನಾದ್ರೂ ಅವನು ನೆಲೆಸಲು ಒಂದು ನಿರ್ಣಯ ತೆಗೆದುಕೊಂಡ ತಕ್ಷಣ ಅವನು ಭಕ್ತನಾಗಿ ಬಿಡ್ತಾನೆ. ಭಕ್ತನಿಗೂ ವ್ಯಾಖ್ಯಾನ ಮಾಡಿ ಆಗಿದೆ. ಜಂಗಮವಾಗಿ ಸುಳಿಯಬೇಕು, ಭಕ್ತನಾಗಿ ನೆಟ್ಟನೆ ನಿಲ್ಲಬೇಕು. ನೆಟ್ಟನೆ ನಿಲ್ಲಬೇಕು. ಅದು ಬಿಟ್ಟು ಎರಡೂ ಇಲ್ಲ. ಸುಳಿದು ಜಂಗಮವಾಗಲರಿಯದ, ನಿಂದು ಭಕ್ತನಾಗಲರಿಯದ. ಇವೆರಡರ ಅರ್ಥನೇ ಗೊತ್ತಿಲ್ಲ. ಹೇಗೆ ಸಂಚರಿಸಬೇಕನ್ನೋದು ಗೊತ್ತಿಲ್ಲ. ಹೇಗೆ ಒಂದು ಕಡೆ ನಿಂತುಕೊಂಡು ಭಕ್ತಿಯಲ್ಲಿ ನಾನು ಆ ಪರವಸ್ತುವಿನ ಧ್ಯಾನದಲ್ಲಿ ಮಗ್ನನಾಗಬೇಕು, ನಿಷ್ಠಲಿಂಗ ಪೂಜೆಯಲ್ಲಿ ನಿರತನಾಗಬೇಕು ಗೊತ್ತಿಲ್ಲ. ಸುಳಿದು ಜಂಗಮವಾನಾಗಲರಿಯದ, ನಿಂದು ಭಕ್ತನಾಗಲರಿಯದ. ಉಭಯ ಭ್ರಷ್ಟರು ನೀನನ್ಬೇಕು ಅಂತ ಕೇಳ್ತಾ ಇದ್ದಾರೆ ಅಲ್ಲಮ್ಮ ಪ್ರಭುದೇವರು. ಹೀಗಾಗಿ ಜಂಗಮ ಅಂದ ತಕ್ಷಣ ಅದೊಂದು ಜಾತಿ ಸೂಚಕ ಅಲ್ಲ. ಆ ಜಂಗಮ ಜಗತ್ತಿನಲ್ಲಿ ಸಂಚರಿಸಬೇಕಾದರೆ ಮೊದಲು ಆತ ಶಿವಾನುಭೂತಿ ಪಡೆದು ಜಂಗಮನಾಗಿರಬೇಕು. ಜಗತ್ತನ್ನ ಶಿವರೂಪವೆಂದು ಕಾಣುವ ದೃಷ್ಟಿ ಪಡೆದಿರಬೇಕು. ಬಿರುಗಾಳಿಯಂತೆ ಸಿಕ್ಕಿದ್ದನ್ನೆಲ್ಲ ಹಾಳು ಮಾಡದ ದ್ವೇಷ ಭಾವನೆಯನ್ನು ಹರಡಿಸದೆ ಪರಿಮಳಯುಕ್ತ ಸುಖಾದ ಒಂದು ಸೌರಭದಲ್ಲಿ ಮಂದಮಾರುತನಾಗಿ ಆತ ಸಂಚರಿಸಬೇಕಾಗ್ತಾ ಇದೆ. ಭಕ್ತರ ಮನಸ್ಸಿಗೆ ಸಂತಸವಿಯುತ್ತಾ ಸುಳಿಯಬೇಕು. ಅವರು ಬಂದ ತಕ್ಷಣ ಆ ವಾತಾವರಣದಲ್ಲಿ ಧನಾತ್ಮಕ ವಾತಾವರಣ ಆಗಬೇಕು. ಭಕ್ತರಿಗೆಲ್ಲ ಅಯ್ಯೋ ಇವ್ರು ಬಂದ್ರು ಎಷ್ಟೊಂದು ಸಂತಸ, ಎಷ್ಟೊಂದು ಸಂತಸ. ಇವರು ನಮ್ಮ ಊರಲ್ಲೇ ಉಳಿಬೇಕು, ನಮ್ಮ ಜೊತೆಯಲ್ಲೇ ಇರಬೇಕು, ನಮ್ಮ ಮನೆಯಲ್ಲಿಯೇ ಇರಬೇಕು ನಿರಂತರವಾಗಿ ಅಂತ ಆ ಭಕ್ತರ ಮನಸ್ಸಿನಲ್ಲಿ ಬರಬೇಕು ಸಂತಸದ ಒಂದು ಭಾವನೆ. ಅದೆಲ್ಲ ಬಿಟ್ಟು ಹೀಗೆ ಸುಳಿಯ ಬರದಿದ್ದರೆ ಭಕ್ತನಾಗಿ ಒಂದೆಡೆ ನೆಲೆಸಬೇಕು. ಆಗೋಲ್ಲಪ್ಪ, ಸಂಚರಿಸಕ್ಕಾಗೋಲ್ಲ, ನನಗೆ ಅಡ್ಡಾಡಕ್ಕಾಗೋಲ್ಲ, ಆಯ್ತು ಒಂದು ಕಡೆ ಇರು. ಹೇಗೆ? ಭಕ್ತನಾಗಿ ಒಂದೆಡೆ ನೆಲೆಸು. ಜಂಗಮನಾಗದೆ ಸಂಚರಿಸುವವ, ಭಕ್ತನಾಗದೆ ಒಂದೆಡೆ ನೆಲೆಸುವವ ತತ್ವಪಥ ಭ್ರಷ್ಟರು ಅಂತ ಇದ್ದಾರೆ ಅಲ್ಲಂ ಪ್ರಭುದೇವರು. ಚರಸ್ಥಲ ಶಿವಯೋಗಿಯು ಅಖಂಡ ಶಾಂತಿ ರೂಪ ಶಿವ ಸಂಪದವನ್ನ ಪಡೆದು ಪರಮಾನಂದ ಹೊಂದಿ ಆ ಆನಂದದಲ್ಲಿ ವಿಲೀನ ಆಗಿರ್ತಾನೆ. ಇಂತಹ ಮಹಾಪುರುಷನು ಯತಿ ಶ್ರೇಷ್ಠನೆನಿಸುವನು. ಇವನೇ ನಿಜಾನುಭವಿ. ಇವನೇ ತನ್ನ ಸಾಧನಾ ಪಥದಲ್ಲಿ ಮುಂದೆ ಸಾಗಿ ಪರಸ್ಥಲಿ ಆಗ್ತಾ ಇದ್ದಾನೆ. ಪರಸ್ಥಲ ಜಂಗಮ ಆಗ್ತಾ ಇದ್ದಾನೆ. ಹೀಗಾಗಿ ಜಂಗಮ ಅಂದ್ರೆ ಏನು, ಸ್ವಯ ಜಂಗಮ ಅಂದ್ರೆ ಏನ್ ನೋಡಿದ್ವಿ, ಇವತ್ತು ಚರಜಂಗಮ ಅಂದ್ರೆ ಏನ್ ನೋಡಿದ್ವಿ. ವಾಟ್ ಆರ್ ದ ಕ್ವಾಲಿಫಿಕೇಶನ್ಸ್, ವಾಟ್ ಆರ್ ದ ಪ್ರಿನ್ಸಿಪಲ್ಸ್, ವಾಟ್ ಎಕ್ಸಾಕ್ಟ್ಲಿ ಹಿ ಈಸ್. ಸ್ವಯ ಜಂಗಮ ಅಂದ್ರೆ ಏನು, ಚರಜಂಗಮ ಹೇಗಿರ್ಬೇಕು. ಹಾಗೆ ಸಂಚರಿಸಲು ಎಲ್ರಿಗೂ ಅವಕಾಶ ಇಲ್ಲ ರೀ. ಎಲ್ರೂ ನಾನು ಜಂಗಮ ಇದ್ದೀನಿ ಅದಕ್ಕೆ ನಾನು ಅಡ್ಡಾಡ್ತಾ ಹೋಗ್ತೀನಿ ಅಂದ್ರೆ ಅಲ್ಲ, ಹಾಗಾಗಲ್ಲ. ಆಗದಿದ್ರೆ ಏನ್ ಮಾಡಿ, ಅಟ್ಲೀಸ್ಟ್ ಭಕ್ತನಾಗಿ ಒಂದೆಡೆ ನೆಲೆಸಿಬಿಡಿ. ಜಂಗಮನಾಗದೆ ಸಂಚರಿಸುವವ, ಭಕ್ತನಾಗದೆ ಒಂದೆಡೆ ಉಳಿಯುವವ, ಅದು ಹಾಗೆ ಅನ್ಕೋಕ್ಕಾಗಲ್ಲ. ಶಿವಯೋಗಿಯಾಗಿ ಆತ ಜಂಗಮ ಸ್ವರೂಪದಲ್ಲಿ ಚರಜಂಗಮನಾಗಿ ಭಕ್ತರನ್ನು
ಉದ್ಧರಿಸುತ್ತಾ, ಭಕ್ತರಿಗೆ ಉಪದೇಶಿಸುತ್ತಾ, ಅವರಲ್ಲಿರುವ ಕಾಮಾದಿ ಕ್ರೋಧಗಳನ್ನೆಲ್ಲ ತೊಡೆದು ಹಾಕುತ್ತಾ, ಅವರಿಗೆ ಶಿವನ ಒಂದು ಮಹಿಮೆಯನ್ನ, ಶಿವಜ್ಞಾನವನ್ನ ಕೊಡ್ತಾ, ಶತಸ್ಥಲಗಳಿರ್ಲಿ, ಪಂಚಾಚಾರಗಳಿರ್ಲಿ, ಏನೇ ಇರ್ಲಿ, ಅವನ್ನೆಲ್ಲ ಯಾರು ಹೇಳ್ತಾ ತಮ್ಮ ಭಕ್ತರ ಒಂದು ಅಭ್ಯುದಯಕ್ಕಾಗಿ ಯಾರು ತಮ್ಮ ಮನಸ್ಸನ್ನ ಅದರಲ್ಲಿ ತೊಡಗಿಸ್ತಾರೋ ಅಲ್ಲಿ ನೆಲೆಸೋಲ್ಲ ಅವರು. ಮತ್ತೆ ಮುಂದಿನ ಊರಿಗೆ ಹೋಗ್ತಾರೆ, ಮತ್ತೆ ಮುಂದಿನ ಊರಿಗೆ ಹೋಗ್ತಾರೆ, ಮತ್ತೆ ಮುಂದಿನ ರಾಜ್ಯಕ್ಕೆ ಹೋಗ್ತಾರೆ, ಮತ್ತೆ ಮುಂದಿನ ದೇಶಕ್ಕೆ ಹೋಗ್ತಾರೆ. ಏಕೆ? ಅವರು ಚರಜಂಗಮ. ಎಲ್ಲೋ ಒಂದ್ ಕಡೆ ಅವ್ರಿಗೆ ನಾನು ಚಲಿಸೋಕ್ಕಾಗೋಲ್ಲ, ನಾನು ಇಲ್ಲೇ ಉಳಿದು ಬಿಡ್ತೇನೆ ಅಂದಾಗ ಅಲ್ಲಿ ಜಂಗಮನಾಗಿ ಉಳಿಬೇಕಾಗಿಲ್ಲ, ಅವರು ಭಕ್ತನಾಗಿ ಉಳಿಬೇಕಾಗ್ತಾ ಇದೆ. ಭಕ್ತನಾಗಿ ಅಂದ ತಕ್ಷಣ ಯು ಆರ್ ಡಿಗ್ರೇಡೆಡ್. ಜಂಗಮದ ಒಂದು ಶ್ರೇಷ್ಠತೆಯಲ್ಲಿ ಕಡಿಮೆಯಾಗಿ ನೀವು ಭಕ್ತ ಆಗ್ತೀರಾ, ಕೆಳಗೆ ಬರ್ತಾ ಇದ್ದೀರಾ. ಭಕ್ತ ಜಂಗಮ, ಭಕ್ತನಾಗಿ ನೀವು ಜಂಗಮನಾಗಿರ್ತೀರಾ. ಈಗ ಸಂಚರಿಸಕ್ಕಾಗೋಲ್ಲ. ಯಾಕೆ? ಆ ಶಿವಯೋಗದ ಉತ್ತುಂಗ ಸ್ಥಿತಿಯಲ್ಲಿ ನಾವು ಸಂಚರಿಸಬೇಕಾಗ್ತಾ ಇದೆ. ಹೀಗಾಗಿ ಮುಂದೆ ಸಾಗಿ ಈ ಜಂಗಮನ ಮುಂದಿನ ಪದವಿ ಏನಂದ್ರೆ ಪರಸ್ಥಲಿ ಆಗ್ತಾ ಇದ್ದಾನೆ. ಅದನ್ನೇ ಎಷ್ಟು ಚೆನ್ನಾಗಿ ಹೇಳಿದ್ರು ಈ ಚರಜಂಗಮನ ಬಗ್ಗೆ ನಮ್ಮ ಸಿದ್ದರಾಮೇಶ್ವರರು. ಹೇಳಿ ನೋಡೋಣ ಯಾರಾದ್ರೂ ಈ ವಚನವನ್ನ. ಅಪ್ಪರ ಒಂದ್ ಸ್ವಲ್ಪ ರೆಸ್ಟ್ ಹೋಗ್ಬೇಕಾಯ್ತು. ಹಾ ಇಲ್ಲ, ನಡೀತದೆ ಅಣ್ಣ, ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಸಿದ್ದರಾಮೇಶ್ವರ ವಚನ. ಚರಿಸಿ ಜಂಗಮವೆನಿಸಿತ್ತಯ್ಯ ಲಿಂಗವು, ನೆರೆಸಿ ಲಿಂಗವೆನಿಸಿತ್ತಯ್ಯ ಲಿಂಗವು, ಇದರಿರುವ ಅರುವಿದಲ್ಲಿ ಗುರುವೆನಿಸಿತ್ತಯ್ಯ ಲಿಂಗವು, ಗುರು ಲಿಂಗ ಜಂಗಮಕ್ಕೆ ತಿಲಾಂಶ ಭೇದವಿಲ್ಲ ನೋಡ ಎಲೆದೇವ, ಭೇದಿಸಿದವರಿಗೆ ಭವಬಾಧಿ ತಪ್ಪೋರೆ, ದೇವರ ದೇವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ. ಸಮಗ್ರ ವಚನ ಸಂಪುಟ 4, ವಚನದ ಸಂಖ್ಯೆ 1774. ಶರಣಾರ್ಥಿ. ಶರಣು ಅಕ್ಕ. ಶಿವಯೋಗಿ ಸಿದ್ದರಾಮೇಶ್ವರರು ಏನು ಈ ಚರಜಂಗಮ ಅಂದ್ರೆ ಲಿಂಗಾನಿ, ನೆಲೆಸಿದಾಗ ಅದು ಲಿಂಗಾನಿ. ಭಕ್ತ ಕೂಡ ಲಿಂಗಾನಿ. ಇವರೆಲ್ಲ ಲಿಂಗ ಸ್ವರೂಪಿಗಳೇ. ಚರಿಸಿ ಜಂಗಮವೆನಿಸಿತ್ತಯ್ಯ ಲಿಂಗವು, ನೆಲೆಸಿ ಲಿಂಗವೆನಿಸಿತ್ತಯ್ಯ ಲಿಂಗವು, ಇದರರಿವ ಅರುಹಿದಲ್ಲಿ ಗುರುವೆನಿಸಿತ್ತಯ್ಯ ಲಿಂಗವು. ಜಂಗಮ ಅಂದ್ರೆ ಏನು, ಭಕ್ತ ಅಂದ್ರೆ ಏನು, ಇದನ್ನೆಲ್ಲ ನಮಗೆ ಯಾರು ಹೇಳ್ತಿದ್ದಾರೆ? ಗುರು. ಅದು ಕೂಡ ಲಿಂಗ ಸ್ವರೂಪಿಯೇ. ಗುರು, ಲಿಂಗ, ಜಂಗಮ ಎಲ್ಲವೂ ಲಿಂಗ ಸ್ವರೂಪಿಯೇ. ಗುರುಲಿಂಗ ಜಂಗಮಕ್ಕೆ ತಿಲಾಂಶ ಭೇದವಿಲ್ಲ ನೋಡ. ಅವುಗಳ ನಡುವೆ ನಾವು ಭೇದ ಮಾಡಕ್ಕಾಗಲ್ಲ, ಮಾಡಬಾರದು ಕೂಡ. ಎಲೆದೇವ, ಯಾಕೆ ಮಾಡಬಾರದು? ಗುರುಲಿಂಗ ಜಂಗಮರಲ್ಲಿ ಬೇರೆ ಭೇದ ಭಾವ ಯಾಕೆ ಮಾಡಬಾರದೆಂದು, ಭೇದಿಸದವಗೆ ಭವಬಾಧೆ ತಪ್ಪುವುದೇ ದೇವರ ದೇವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ. ಅದಕ್ಕೆ ಬಂಧುಗಳೇ ಒಂದು ನಿರ್ಣಯ ತಗೊಳ್ಳಿ ಇವತ್ತು. ಏನು? ಇವತ್ತಿನಿಂದ ನಮ್ಮ ತಲೆಯಲ್ಲಿ ಜಂಗಮ ಅನ್ನೋ ನಿಜವಾದ ಆ ಪದದ ಅರ್ಥ ನಾವು ಮನನ ಮಾಡಿಕೊಳ್ಬೇಕಾಗಿದೆ. ಅಪಾರವಾದ ಮಹೋನ್ನತಿಯುಳ್ಳ ಮಹತ್ವವಾದ ಪದಗಳಿಗೆ ಗುರು, ಲಿಂಗ, ಜಂಗಮ. ಮತ್ತು ಇದೆಲ್ಲ ಅರ್ಥ ಮಾಡಿಕೊಂಡು ಈ ಜಂಗಮ ಅನ್ನೋದು ಒಂದು ಕುಲ, ಅದು ಅವರು ಪೂಜನೀಯರು, ಅವರು ಆ ಒಂದು ಮನೆತನದಲ್ಲಿ ಅವ್ರು ಹುಟ್ಟಬೇಕು, ಅದು ಇದು ಅಂತ ಕತೆ ಹೇಳ್ತಾರಲ್ಲ, ಅದು ಇದು ಅಲ್ಲ. ನಿಜವಾದ ಅರ್ಥ ಗುರು, ಲಿಂಗ, ಜಂಗಮಕ್ಕೆ ತಿಲಾಂಶ ಭೇದವಿಲ್ಲ ಅಂದ್ರೆ ಎಲ್ಲವೂ ಅವು ಲಿಂಗವೇ, ಲಿಂಗ ಸ್ವರೂಪವೇ, ಇಷ್ಟೇ ಲಿಂಗ ಸ್ವರೂಪವೇ. ಹೀಗಾಗಿ ಜಂಗಮದ ಮಹತ್ವವನ್ನ ನಾವು ಅರ್ಥಕೊಳ್ಬೇಕು, ಆ ಪದದ ಮಹತ್ವವನ್ನ. ಇನ್ನು ಮುಂದೆ ತಪ್ಪಿಯಾದರೂ ಕೂಡ ಇದನ್ಬಾರ್ದು. ಅದರಲ್ಲಿ ಭೇದವೇ ಇಲ್ಲ. ಗುರು, ಲಿಂಗ, ಜಂಗಮ, ತಿಲಾಂಶ. ತಿಲ ಅಂದ್ರೆ ಎಳ್ಳಿನ ಕಾಳು. ಈಗ ಸಂಕ್ರಾಂತಿ ಇದೆ ನೋಡಿ, ಮನೆಯಲ್ಲೆಲ್ಲ ಕಾಣಿಸ್ತಿರಬಹುದು ತಿಲಾಂಶ, ಎಳ್ಳು. ಅಷ್ಟೊಂದು ಭೇದ ಅವರ ಮೂವರ ನಡುವೆ ಇಲ್ಲ. ಹಾಗೇನಾದ್ರೂ ಮತ್ತೆ ಅದನ್ನೇ ಕತೆ ಹೇಳ್ತಾ ಹೋದ್ರೆ ಭೇದಿಸದವನಿಗೆ ಭವಬಾಧೆ ತಪ್ಪುವುದೇ ಖಂಡಿತ ತಪ್ಪಲ್ಲ ಅಂತ ಶಿವಯೋಗಿ ಅವರು ಹೇಳ್ತಾ ಇದ್ದಾರೆ. ಮುಂದೆ ಅಕ್ಕಮ್ಮನವರು ಒಂದು ವಚನ ಬರ್ತಾ ಇದೆ, ಓದಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣೆ ಅಕ್ಕಮ್ಮನವರ ವಚನ. ಭವಿ ಪಾಕವ ಮುಟ್ಟದೆ ಸಮಸ್ತ ಮತದಿಂದ ಅಯೋಗ್ಯವಾದ ಪದಾರ್ಥವನ್ನುಳಿದು ಯೋಗ್ಯವಾದ ಪದಾರ್ಥವ ಕೊಂಡು ಪಾದೋದಕದಲ್ಲಿ ಪವಿತ್ರತೆಯಿಂದ ಸ್ವಪಾಕವ ಮಾಡಿ ಪರ ಶಿವಲಿಂಗವೆಂದರಿದು ಸುಖಿಸಿ ಜೈಕಿರಾದರು. ಇದನರಿಯದ ಆಡಂಬರದ ವೇಷವಾಧರಿಸಿ ಉದಕ ಹೊಯ್ದ ಸ್ವಯ ಛರ ಪರ ಷಡಸ್ಥಲವ ಭಗೊಳುವ ಪುಣ್ಯಗಳ ಕಂಡು ನಾಚಿತ್ತು ಕಾಣ. ಎನ್ನ ಮನವು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವೇ. ಸಮಗ್ರ ವಚನ ಸಂಪುಟ 5, ವಚನ ಸಂಖ್ಯೆ 535. ಶರಣು ತಾಯಿ. ಶರಣು ತಾಯಿ.
ಹೇಳಿದ್ರು. ಆ ಚರಜಂಗಮ ಹೇಗಿರ್ತಾನೆ ನೋಡಿ. ಎಲ್ಲರಿಗೂ ಮತ್ತೆ ಚರಜಂಗಮ ಅನ್ನೋಕ್ ಬರೋಲ್ಲ. ಇವತ್ತು ಈ ಈ ಆಡಂಬರದ ವೇಷವ ಧರಿಸಿ ಉದಕ ಹೊಯ್ದ ಸ್ವಯಚರ ಪರ ಶಟಸ್ಥಲವ ಬೊಗಳುವ ಕುಣ್ಣಿಗಳ ಕಂಡು ನಾಚಿತ್ತು ಕಾನ. ಅಂದ್ರೆ ಈ ಕುಣ್ಣಿಗಳೇನಿದಾರಲ್ಲ, ಇವತ್ತು ಏನು ಕಡಿಮೆ ಇಲ್ಲ ಇವ್ರ ಸಂಖ್ಯೆ. ನಾವು ಮೋಸ ಹೋಗ್ತಾ ಇದೀವಿ ಇನ್ನು ಈ ಕುಣ್ಣಿಗಳಿಗೆ. ನೋಡ್ರಿ ನೀವು, ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಕೇಳಿ ಅವರಿಗೆ ಜಂಗಮದ 3 ಸ್ವರೂಪಗಳು ಯಾವ ಅಂತ ಈ ಕುಣ್ಣಿಗಳಿಗೆ ಕೇಳಿ. ಸ್ವಯ ಅಂದ್ರೆ ಏನು, ಚರ ಅಂದ್ರೆ ಏನು, ಪರ ಅಂದ್ರೆ ಏನು ಕೇಳಿ. ನಾವು ಸ್ವಾನುಭಾವದ ಒಂದು ನೆಲೆಯಲ್ಲಿ ಚಿಂತನೆ ಮಾಡುತ್ತಿರುವ ಈ ವಚನಗಳ ಅರ್ಥ ಕೇಳಿ. ಯಾಕೆ ತಾಯಿ ಏನ್ ಹೇಳ್ತಿದ್ದಾರೆ? ಇದನ್ನರಿಯದ ಆಡಂಬರವ ವೇಷವ ಧರಿಸಿ ಉದಕ ಹೊಯ್ದು. ಪಾದೋದಕದ ಬಗ್ಗೆ ಗೊತ್ತೇ ಇಲ್ಲ ರೀ ಅವ್ರಿಗೆ. ಸತ್ಯೋದಕ, ಅಪ್ತಾಯನೋದಕ, ನಿರ್ನಾಮೋದಕ, ಪರಿಣಾಮೋದಕ, ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ, ಸ್ಪರ್ಶನೋದಕ, ಹಸ್ತೋದಕ, ದಶವಿಧ ಪಾದೋದಕಗಳ ಬಗ್ಗೆ ಏನಾದ್ರೂ ಗೊತ್ತಾ ಇವ್ರಿಗೆ? ಇಲ್ಲ. ಉದಕ ಹೊಯ್ದು ಸ್ವಯ ಚರ ಪರ ಶಟ ಏನೋ ಹೇಳ್ತಾ ಹೋದ್ರು. ಹೀಗಾಗಿ ಅವರ ನಿಜ ಬಂದು ಅದನ್ನ ನೋಡಿ ಎನ್ನ ಮನವು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವೇ. ಬೇಡಪ್ಪ ಅಂತ ಆಚಾರವೇ ಪ್ರಾಣವಾಯಿತು ಈ ತಾಯಿಗೆ. ಬೇಡ, ಇವ್ರ ದರ್ಶನನೇ ಬೇಡ ಬಿಡಿ ಅದು. ಹೀಗಾಗಿ ಇಲ್ಲಿ ಇವತ್ತು 55 ಜನ ಯಾಕೆ ಬಂದಿದ್ರೆ ಹೇಳಿ? ಎನ್ನ ಮನವು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವೇ. ಯಾಕೆ ಆ ಕುಣ್ಣಿಗಳ ಬೇಡ, ಅವ್ರು ಬಿಟ್ಟೆ ಬಿಡೋಣ. ನಾವು ಇಲ್ಲಿಯೇ ನಾವು ಚಿಂತನೆ ಮಾಡೋಣ. ಆ ಆಚಾರವನ್ನೇ ನಾವು ದಿನನಿತ್ಯ ಆಜ್ಞೆ ಮಾಡ್ತಾ ಇದ್ದೀವಿ. ಈಗ ಎನ್ನ ಮನವು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ. ಏನ್ ಮಾಡಿದ್ರಿ ಇವರು? ಭವಿಪಾಕವ ಮುಟ್ಟದೆ ಸಮಸ್ತ ಮತದಿಂದ ಯೋಗ್ಯವಾದ ಪದಾರ್ಥವನ್ನು ಉಳಿದು ಯೋಗ್ಯವಾದ ಪದಾರ್ಥವು ಕೊಂಡು ಅಂದಾಗ, ಸದ್ಭಕ್ತರ ಮನೆಗೆ ಹೋಗಿ ಅವರು ನಿಜವಾದ ಶಿವಭಕ್ತರಿದ್ದಾರೋ, ಅವರ ಎದೆಯ ಮೇಲೆ ಲಿಂಗವಿದೆಯೋ ಅದನ್ನು ನೋಡೋದು ಬಿಟ್ಟು ಅವ್ರು ಎಷ್ಟು ಶ್ರೀಮಂತರಾಗಿದ್ದಾರೆ, ಅವ್ರು ಎಷ್ಟು ಕಾಣಿಕೆಯನ್ನು ನನಗೆ ಕೊಡಬಹುದು, ಎಷ್ಟು ಸಂಪತ್ತನ್ನ ನನ್ನ ಮಠಕ್ಕೆ ವರ್ಗಾಯಿಸಬಹುದು, ಇಂತಹ ಭವಿಪಾಕವದ ಕಡೆಗೆ ಗಮನ ಕೊಟ್ರೆ ಹೊರತು ಅಯೋಗ್ಯವಾದ ಪದಾರ್ಥವನ್ನು ಬಿಟ್ಟು ಯೋಗ್ಯವಾದ ಪದಾರ್ಥವನ್ನು ಕೊಡಬೇಕಾಗಿತ್ತಲ್ಲ. ತೆಲುಗು ಜೊಮ್ಮಯ್ಯನವರನ್ನ ನೆನೆಸ್ತಾರೆ ಬಸವಣ್ಣನವರು. ಯಾಕೆ ಹೇಳಿ? ಊರ ಹೊರಗೆ ಬಂದು ಸಣ್ಣ ಕುಟೀರವನ್ನು ಹಾಕೊಂಡು ಪ್ರಾಣಿಗಳ ಬೇಟೆ ಮಾಡಿ ಆಹಾರವನ್ನು ಸಂಪಾದಿಸುವ ಒಬ್ಬ ತೆಲುಗು ಜೊಮ್ಮಯ್ಯನನ್ನು ಮೇಲಿಂದ ಮೇಲೆ ಸ್ಮರಿಸುತ್ತಾರೆ ಗುರುದೇವರು. ಅವನಿನ್ನು ಒಂದು ದೊಡ್ಡ ರಾಜ್ಯ ಏನು? ಸಾಮಾನ್ಯವಾದ ಬೇಡ ಬೇಡ. ಹಲವಾರು ವಚನಗಳಲ್ಲಿ ತೆಲುಗು ಜೊಮ್ಮಯ್ಯನ ಸ್ಮರಿಸ್ತಾರೆ. ಅಯೋಗ್ಯವಾದ ಪಾದಸ್ಥಾನವನ್ನು ಇವರು ಬಿಡ್ಲೇ ಇಲ್ಲ. ಪಾದೋದಕದಲ್ಲಿ ಪವಿತ್ರತೆಯಿಂದ ಸುಪಾಕವ ಮಾಡಬೇಕಾಗಿತ್ತು ಇವರು. ಎಷ್ಟು ಜನ ಸುಪಾಕ ಮಾಡ್ತಾ ಇದ್ದಾರೆ ಇವರು? ಇಲ್ಲ. ಪಾದೋದಕದ ಪವಿತ್ರತೆಯನ್ನು ಎಷ್ಟು ಜನರಿಗೆ ಹೇಳಿದ್ರು ಇವರು? ಪಾದೋದಕ ಅಂದ್ರೆ ಅದರ ನಿಜ ಅರ್ಥವನ್ನ ಎಷ್ಟು ಜನರಿಗೆ ಹೇಳಿದ್ರು? ಪರಶಿವಲಿಂಗವೆಂದರಿದು ಸುಖಿಸಿ ನಿಜೈಕ್ಯರಾದರು. ಯಾರು? ಆ ನಿಜ ಚರ ಜಂಗಮರು. ಅದನ್ನೆಲ್ಲಾ ಬಿಟ್ರು, ಈ ಅಭ್ಯಸನವನ್ನೇ ಬಿಟ್ರು, ಈ ಆಧ್ಯಾತ್ಮದ ಅಭ್ಯಸನವನ್ನೇ ಮಾಡೋದು ಬಿಟ್ಬಿಟ್ರು. ಸುಮ್ನೆ ಲಾಂಛನಧಾರಿಗಳಾದ್ರು. ಆಡಂಬರದ ವೇಷವ ಧರಿಸಿ ಲಿಂಗದ ಮೇಲೆ ಉದಕವ ಹೊಯ್ದು. ಎಲ್ಲಿ ನೀರನ್ನು? ಪಾದೋದಕ ಅಂದ್ರೆ ಗೊತ್ತಿಲ್ವಲ್ಲ. ಕೊಟ್ಟ ಸಿಕ್ಕ ನೀರನ್ನ ಸ್ವಯಚರ ಪರ ಶಟಸ್ಥಲವ ಹೇಳ್ತಾ ಹೋದ್ರು. ಏನ್ ಹೇಳ್ತಾ ಹೋದ್ರು? ಆ ಜನರಿಗೆ ಏನು ಹೇಳ್ಬೇಕಾಗಿತ್ತೋ ಅದನ್ನ ಬಿಟ್ಟು ಎಲ್ಲ ಹೇಳ್ತಾ ಹೋದ್ರು. ಕುಣ್ಣಿಗಳ ಕಂಡು ನಾಚಿತ್ತು ಕಾನ ಅಂತ ಅಕ್ಕಮ್ಮ ಹೇಳ್ಬಿರ್ಬೇಕ. ಒಬ್ಬ ಶರಣೆ ಹೇಳ್ತಾಳೆ. ಅದಕ್ಕೆ ಅವಳು ಏನಂದ್ಲು? ಕುಣ್ಣಿಗಳ ಕಂಡು ನನ್ನ ಮನ ನಾಚಿ ನಾನು ಏನ್ ಮಾಡಿದೆ? ಎನ್ನ ಮನವು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವಾಗಿ ಬಿಟ್ಟು ಅಂತ. ನಾನು ಅವ್ರನ್ನ ಬಿಟ್ಟುಬಿಟ್ಟೆ, ನಾನು ಆಚಾರದಲ್ಲಿಯೇ ತೊಡಗಿಬಿಟ್ಟೆ ಅಂತ ತಾಯಿ ಹೇಳ್ತಾ ಇದ್ದಾರೆ. ಹೀಗಾಗಿ ಚರ ಜಂಗಮ ಅನ್ನೋ ಒಂದು ನಿಜ ಅರ್ಥವನ್ನು ನಾವು ಪಡ್ಕೋಬೇಕು. ಈಗ ಪರಜಂಗಮ ಸ್ಥಳ ಅಂತ ಕೊನೆ ಒಂದು ಜಂಗಮ ಸ್ಥಳವನ್ನ ಇಲ್ಲಿ ನೋಡೋಣ. ಇದು ಕೊನೆ. ಇಲ್ಲಿಗೆ ನಮ್ಮ ಭಕ್ತ ಸ್ಥಳ ಮುಗಿತಾ ಇದೆ. ಮುಂದೆ ನಾವು ಮಹೇಶ ಸ್ಥಳಕ್ಕೆ ಹೋಗೋರಿದ್ದೀವಿ. ಪರಜಂಗಮ ಸ್ಥಳದಲ್ಲಿ ಈಗ ಎಲ್ಲವನ್ನೂ ಹತ್ಕೊಂಡ್ ಬಿಟ್ಟಿದ್ದಾರೆ ಆ ಜಂಗಮ. ತನ್ನನ್ನು ತಾನರಿದ ಬಳಿಕ ಮತ್ತೇನನ್ನು ಸ್ಮರಿಸನು. ಏನು ಇಲ್ಲ ಈಗ ಅವನು. ತಾನೇ ತಾನಾಗಿ ಚಲಿಸುವ ಚರಮೂರ್ತಿಗಿಂತಲೂ ಪರವಸ್ತುವಿಲ್ಲವೆಂಬ ಜ್ಞಾನಿಯಾಗಿದ್ದಾನೆ. ಅವನು ಚರಮೂರ್ತಿಯಾಗಿದ್ದಾನೆ, ಚರ ಶಿವಮೂರ್ತಿಯಾಗಿದ್ದಾನೆ. ಭಕ್ತ ಸ್ಥಳಿಯು ಬಹುದೂರ ಕ್ರಮಿಸುತ್ತ ಬಂದುದರಿಂದ ಆಚಾರಲಿಂಗದಲ್ಲಿ ಪರಸ್ಥಳ ಲಿಂಗ ತಲೆದೋರಿದೆ. ಇನ್ನೂ ನಡೆದಷ್ಟು ಮುಂದೆ ಪದವಿದೆ. ಘಟಸ್ಥಳದಲ್ಲಿ ಆಚಾರಲಿಂಗವು ಈಗ ಮುಂದಿನ
ಒಂದು ನಾವು ಸ್ಥಳಕ್ಕೆ ಹೋಗ್ಬೇಕಾಗಿದೆ, ಅಲ್ಲಿ ಗುರುಲಿಂಗವಾಗಿದೆ, ಗುರುಲಿಂಗ ಇದೆ. ಆಚಾರ ಲಿಂಗ ಈಗ ಗುರುಲಿಂಗವಾಗೋದಿದೆ. ಭಕ್ತ ಮಹೇಶ್ವರನಾಗೊಂಡಿದ್ದಾನೆ. ಅವನಲ್ಲಿರುವ ಶ್ರದ್ಧಾ ಭಕ್ತಿ ನಿಷ್ಠಾಭಕ್ತಿ ಆಗ್ತಾ ಇದೆ, ನಿಷ್ಠಾಭಕ್ತಿ ಆಗ್ತಾ ಇದೆ. ಅಂದ್ರೆ ಸ್ಲೋಲಿ ವಿ ಆರ್ ಗೋಯಿಂಗ್ ಟು ಎಂಟರ್ ಮಹೇಶ ಸ್ಥಳ. ಆಚಾರಲಿಂಗ ಗುರುಲಿಂಗವಾಗ್ತಾ ಇದೆ, ಭಕ್ತ ಮಹೇಶನಾಗ್ತಾ ಇದ್ದಾನೆ, ಶ್ರದ್ಧಾ ಭಕ್ತಿ ನಿಷ್ಠಾಭಕ್ತಿ ಆಗ್ತಾ ಇದೆ. ನಾವು ಭಕ್ತ ಸ್ಥಳದಿಂದ ಈಗ ಮೇಲಿನ ಸ್ಥಳವಾದ ಮಹೇಶ ಸ್ಥಳಕ್ಕೆ ಹೋಗೋರಿದ್ದೀವಿ. ಯಾರು ತಾನು ಶಿವಾಂಸಿಕನೆಂದು ಧ್ಯಾನಿಸ್ತಾ ಇದ್ನಲ್ಲ, ಈಗ ಆ ಪರವಸ್ತುವನ್ನ ಹೊಂದ್ತಾ ಇದ್ದಾನೆ. ನಿರ್ವಿಕಲ್ಪವಾದ ಹೇತು ದೃಷ್ಟಾಂತಗಳಿಂದ ವರ್ಜಿತವಾದ, ಅಂದ್ರೆ ಅದು ಹಾಗಿದೆ ಹೀಗಿದೆ ಅಂತ ಉಪಮೆಗಳು ಇಲ್ಲಿಲ್ಲ. ಪ್ರಮಾಣಾತೀತ, ಇಷ್ಟಿದೆ ಅಷ್ಟಿದೆ, ಅಷ್ಟು ದೊಡ್ಡದಿದೆ, ಚಿಕ್ಕದಿದೆ, ಉದ್ದ ಇದೆ, ಅಗಲವಿದೆ, ಇಲ್ಲ. ಅನಾದಿ ಸ್ವರೂಪ ಪರವಸ್ತುವನ್ನ ತಿಳಿದು ಬಲ್ಲವನು ಭವಬಂಧನದಿಂದ ಮುಕ್ತನಾಗ್ತಾ ಇದ್ದಾನೆ. ತಾನು ತನ್ನ ಶಿವ ಮಹಾಂತ ಸ್ವರೂಪವನ್ನ ಸಾಧಿಸಿ ಚರಿಸುವಾತನು ಮತ್ತೊಂದನ್ನು ಸ್ಮರಿಸನು. ಆದುದರಿಂದ ವರ್ಣಾಶ್ರಮಗಳನ್ನ ಮೀರಿದ ಈತನು ಪರನೆಂದು ಹೇಳಿಕೊಳ್ತಾನೆ. ಅಂದಿನ ಕಾಲದಲ್ಲಿ ವರ್ಣಾಶ್ರಮಗಳು ಮಾಡಿದ ಅನಾಹುತಗಳು ಒಂದಲ್ಲ ಎರಡಲ್ಲ. ಈತನಿಗೆ ಯಾವ ವರ್ಣಾಶ್ರಮಗಳು ಇಲ್ಲ. ಇವೆರಡೂ ತತ್ವಗಳನ್ನ ಅನುಸರಿಸಿ ತಾನಾಗಿ ಚಲಿಸುವ ಚರಮೂರ್ತಿಗಿಂತಲೂ ಪರವಾದ ವಸ್ತು ಮತ್ತೊಂದೂ ಇಲ್ಲ ಎಂಬ ಜ್ಞಾನವೇ ಪರಲಿಂಗ ಸ್ಥಳವಾಗಿದೆ. ಹೀಗಾಗಿ ಈ ಲೋಕದ ವರ್ಣಾಶ್ರಮದಿಗಳೆಲ್ಲ ಏನೇನೋ ಹೇಳಿದ್ರು ಅವರು, ಆ ವರ್ಣಾಶ್ರಮಾದಿಗಳೆಲ್ಲ ದೇಹ ಭಾವ ಹಿಡಿದವರಿಗೆ ಮಾತ್ರ ಇರುತ್ತವೆ ಅಂದ್ರು ನಮ್ಮ ಶರಣರು. ಈ ಪರಜಂಗಮ್ನಿಗೆ ದೇಹನೇ ಇರೋಲ್ಲ, ದೇಹ ಭಾವ ಎಲ್ಲಿದ್ ಬಂತು ಮತ್ತೆ? ಪರವಸ್ತುವಿನಲ್ಲಿ ಅವುಗಳಿಗೆ ಸ್ಥಾನ ಇಲ್ಲ. ಆ ವರ್ಣ ಆ ಕುಲ ಅದೇನು ಅವುಗಳಿಗೆ ಇಲ್ಲ. ಪರವಸ್ತುವಿನಲ್ಲಿ ಬೆರೆದು ಒಂದಾದವನೇ ಪರಸ್ಥಲಿ. ಎಷ್ಟು ಚೆನ್ನಾಗಿ ಚೆನ್ನಬಸವಣ್ಣವರು ಹೇಳ್ತಾ ಇದ್ದಾರೆ ಈ ಪರಸ್ಥಲದವನು ಹೇಗಿರ್ತಾನೆ ಅನ್ನೋದನ್ನ. ಓದಿನ ಒಬ್ರು ಯಾರಾದ್ರೂ ಇದನ್ನ ಚೆನ್ನಬಸವಣ್ಣನವರ ವಚನವನ್ನ ಪರಸ್ಥಲದ ಜಂಗಮ ಹೇಗಿರ್ತಾನೆ ಅನ್ನೋದನ್ನ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚೆನ್ನಬಸವಣ್ಣವರ ವಚನ. ಕುಲವಿಲ್ಲದ ಅಕುಲನು, ಶರೀರವಿಲ್ಲದ ಸಂಬಂಧಿ, ಕೋಪವಿಲ್ಲದ ಶಾಂತನು, ಮತ್ಸರವಿಲ್ಲದ ಮಹಿಮನು, ಕರ್ಮವಿಲ್ಲದ ಕಾರಣಿಕನು, ಅರ್ಪಿತವಿಲ್ಲದ ಅಪ್ಯಾಯನಿ, ಜಂಗಮವಿಲ್ಲದ ಸಮಶೀಲನು, ಲಿಂಗವಿಲ್ಲದ ನಿವೃತ್ತನು, ಪ್ರಸಾದವಿಲ್ಲದ ಪರಿಣಾಮಿ, ಕೂಡಲ ಚೆನ್ನ ಸಂಗಾ ನಿಮ್ಮ ಶರಣ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 759. ಶರಣಾರ್ಥಿಗಳು. ಶರಣು ಪ್ರೇಮಕ. ನೋಡಿ, ಈ ಪರಸ್ಥಲ ಜಂಗಮ, ಪರಜಂಗಮ ಇದೇನಂದ್ರಲ್ಲ ಪರಸ್ಥಲಿ. ಆ ಪರಸ್ಥಲಿ ನೋಡಿ, ಅವನಿಗೆ ಕುಲವಿದೆಯಾ? ಇಲ್ಲ. ಕುಲವಿಲ್ಲದ ಕುಲನು, ದೇಹ ಕಾಣಿಸ್ತಾ ಇದೆ ಆದ್ರೆ ಶರೀರವಿಲ್ಲದ ಸಂಬಂಧಿ, ಎಳ್ಳಷ್ಟು ದೇಹಾಭಿಮಾನ ಇಲ್ಲ. ಕೋಪವಿಲ್ಲದ ಶಾಂತನು, ನಮಗೆ ನೋಡಿ ಒಂದ್ ಸ್ವಲ್ಪ ಏನಾದ್ರೂ ಯಾರಾದ್ರೂ ಅಂದ್ರೆ ಆಗಿಂದಾಗ್ಲೇ ಕೋಪ ಬರ್ತಾ ಇದೆ. ಯಾರ ಬಗ್ಗೆಯೂ ಮತ್ಸರವಿಲ್ಲ. ಯಾವ ಪದವಿಯನ್ನ, ಯಾವ ಸಿಂಹಾಸನವನ್ನ, ಯಾವ ಅಧಿಕಾರವನ್ನು ಬಯಸಿದವನಿಗೆ ಮತ್ಸರ ಎಲ್ಲಿ ಬರ್ತಾ ಇದೆ? ಕರ್ಮವಿಲ್ಲದ ಕಾರಣಿಕನು. ಏನೇನು ಕಾಯಕ? ಇವನೇನು ದೊಡ್ಡ ಆಫೀಸರ್ ಇದಾನ? ಇವನಿಗೇನೊಂದು ನಿಯುಕ್ತನಾದ ಒಂದು ಕಾಯಕ ಇದೆಯಾ? ಇಲ್ಲ. ಇವನದೇನ್ ಕಾಯಕ? ತನ್ನ ಭಕ್ತರನ್ನ ಉದ್ಧರಿಸುವುದೇ ಇವನ ಕಾಯಕ. ಹೀಗಾಗಿ ಇವನಿಗೆ ಕರ್ಮವಿಲ್ಲ. ಅರ್ಪಿತವಿಲ್ಲದ ಅಪ್ಯಾಯನಿ, ಇವನ ಸಂತುಷ್ಟ ಪಡಲು, ಇವನ ಸಂತೋಷಗೊಳಿಸಲು, ಇವನ ಆನಂದ ಪಡಿಸಲು ಏನ್ ಕೊಡಬಹುದು? ಏನು ಕೊಡೋಕ್ಕಾಗಲ್ಲ. ಯಾಕೆ? ಅವನಿಗೇನು ಅರ್ಪಿತವಿಲ್ಲ ರೀ. ಏನು ನೀವು ಅರ್ಪಿತ ಮಾಡೋಕ್ಕಾಗಲ್ಲ. ಅವನಿಗೆ ಹಣ ಕೊಡ್ತೀನಿ, ಬಂಗಾರ ಕನಕ ಎಲ್ಲ ಕೊಡ್ತೀನಿ. ಅರ್ಪಿತವಿಲ್ಲದ ಅಪ್ಯಾಯನಿ. ನೀವೇನ್ ಕೊಟ್ರು ಬಹುಶಃ ನೀವೇನಾದ್ರೂ ಕೊಡ್ಲು ಹೋದ್ರೆ ನಿಮ್ಮನ್ ಬಿಟ್ಟು ಅವ್ನು ಹೋಗ್ಬಿಡ್ತಾನೆ, ಅಷ್ಟೊಂದು ಅಪ್ಯಾಯನಿ. ಜಂಗಮವಿಲ್ಲದ ಸಮಶೀಲನು. ಏಕೆ? ಈಗ ಪರಸ್ಥಲಿಯ ಸೇರಿಬಿಟ್ಟಿದ್ದಾನೆ ಅವನು. ಪರಸ್ಥಲಿ ಅಂದ್ರೆ ಪರವಸ್ತುವಿನಲ್ಲಿ ಬಂದ್ಬಿಟ್ಟಿದ್ದಾನೆ. ಈಗ ಜಂಗಮದ ಮುಂದಿನ ಸ್ಥಳ, ಕೊನೆಯ ಸ್ಥಳ, ಜಂಗಮದ ಕೊನೆಯ ಸ್ಥಳದಲ್ಲಿದ್ದಾನೆ ಅವನು. ಲಿಂಗವಿಲ್ಲದ ನಿರುತನು. ಲಿಂಗಾಂಗ ಸಾಮರದಲ್ಲಿ ಎಷ್ಟೊಂದು ಅವನು ಈಗ ಬೆರೆತು ಬಿಟ್ಟಿನಂದ್ರೆ ಆ ಲಿಂಗವನ್ನು ಅವನಿಂದ ಬೇರೆ ಮಾಡೋಕೆ ಆಗಲ್ಲ, ಬೇರ್ಪಡಿಸೋಕೆ ಆಗೋದೇ ಇಲ್ಲ. ಯಾವುದೋ ಪ್ರಸಾದವಿಲ್ಲದ ಪರಿಣಾಮ ಅಂದ್ರೆ ಅವ್ನು ಯಾವ ಪ್ರಸಾದವೂ ಪರಿಣಾಮ ಮಾಡೋದು.
ಈಗ ಏಕೆ ಮಹೇಶ ಸ್ಥಳಕ್ಕೆ ಬಂದಿದ್ದಾನೆ ಅವನು. ಹಾಗೆ ಅಲ್ಲದೆ ಆಚಾರಲಿಂಗ ಗುರುಲಿಂಗ ಆಗ್ತಾ ಇದೆ. ಈಗ ಆಚಾರಲಿಂಗ ಗುರು ಆಗ್ತಾ ಇದೆ. ಭಕ್ತ ಸ್ಥಳದಿಂದ ಮಹೇಶ ಸ್ಥಳಕ್ಕೆ ನಾವು ನಮ್ಮ ದಿನನಿತ್ಯದ ಸ್ವಾನುಭವದ ನೆಲೆಯಲ್ಲಿ ಹೋಗ್ತಾ ಇದೀವಲ್ಲ. ಏನಾಯ್ತು ಅಂದ್ರೆ, ನೀವು ಮಹೇಶ ಸ್ಥಳಕ್ಕೆ ಬಂದ ನಂತರ ನಿಮಗೆ ಕುಲವಿಲ್ಲ, ನಿಮ್ಮ ಕಾಯದ ಮೇಲೆ ಅಭಿಮಾನ ಇರಬಾರದು, ನೀವು ಶಾಂತವಾಗಿ ಇರಬೇಕು, ನಿಮ್ಮಲ್ಲಿ ಮತ್ಸರ ಇರಬಾರದು, ಬೇರೆಯವರ ಬಗ್ಗೆ ಕರ್ಮವಿಲ್ಲದ ಕಾರಣಿಕನು. ಯಾವುದೇ ಉದ್ಯೋಗದಲ್ಲಿ ನೀವು ಇರ್ರಿ, ಆದರೆ ಅಲ್ಲಿ ಲಂಚ ವಂಚನೆಗಳಿಗೆ ಅವಕಾಶವಿಲ್ಲ. ಯಾವುದೇ ಜಗತ್ತಿನ ಲೌಕಿಕ ಜಗತ್ತಿನ ವ್ಯಾಮೋಹಗಳಿಗೆ ಬಲಿಯಾಗಬೇಡಿ. ಏಕೆಂದ್ರೆ ಮಹೇಶ ಸ್ಥಳದಲ್ಲಿ ಹೋಗ್ತಾ ಇದ್ದೀರಪ್ಪ ನೀವು, ಅರ್ಪಿತವಿಲ್ಲದ ಅಪ್ಯಾಯನಿ ಆಗ್ಬೇಕಲ್ವೇ ನೀವು. ಮತ್ತೆ ನೀವು ಈಗ ಜಂಗಮ ಇಲ್ಲ, ಜಂಗಮವಿಲ್ಲದ ಸಮಶೀಲರಾಗಿದ್ದೀರಿ. ಲಿಂಗಾಂಗ ಸಾಮರಸ್ಯದಲ್ಲಿ ಎಷ್ಟೊಂದು ಪಳಗಿ ಬಿಟ್ಟಿರಂದ್ರೆ, ನೀವು ಈಗ ನಿಮ್ಮ ನಿಷ್ಠಾಭಕ್ತಿ ಆಗ್ತಾ ಇದೆ. ಪ್ರಸಾದವಿಲ್ಲದ ಪರಿಣಾಮಗಳು ನೀವು ಆಗ್ತಾ ಇದ್ದೀರಿ. ಹೀಗಾಗಿ ಅರ್ಥ ಮಾಡ್ಕೊಳ್ಬೇಕು. ಭಕ್ತ ಸ್ಥಳದಿಂದ ಮಹೇಶ ಸ್ಥಳಕ್ಕೆ ಹೋದಾಗ ವಾಟ್ ಆರ್ ದ ಟ್ರಾನ್ಸ್ಫಾರ್ಮೇಶನ್ ಯು ಆರ್ ಗೋಯಿಂಗ್ ಟು ಸಿ ಇನ್ ಯುವರ್ ಸೆಲ್ಫ್ ಅನ್ನೋದು ನಾವು ನೋಡ್ಬೇಕು. ಇಲ್ದಿದ್ರೆ ಏನು ಮತ್ತೆ ವ್ಯತ್ಯಾಸ? ಭಕ್ತ ಸ್ಥಳನೂ ಅಷ್ಟೇ, ಮಹೇಶ ಸ್ಥಳನೂ ಅಷ್ಟೇ, ಇಲ್ಲ ಬೇರೆ ಬೇರೆ ಆಗ್ತಾ ಹೋಗ್ಬೇಕು. ನೀವು ಒಂದು ಸರ್ವಾಂಗದಲ್ಲಿ ಮತ್ತೆ ಅಂಗ ಲಿಂಗದಲ್ಲಿ ಎಲ್ಲವೂ ಪರಿಣಾಮಕಾರಿಯಾಗಿ ಬೇರೆ ಬೇರೆ ಕಂಡು ಬರಬೇಕು. ಪರಸ್ಥಲಿ ಯಾಕೆ ಹಾಗೆ ದೇಹಿಯಲ್ಲ ಅಂತ ಹೇಳ್ತಿದ್ದಾರೆ ಚನ್ನಬಸವಣ್ಣವರು. ಪರಸ್ಥಲಿಯು ಗುರುಕರ ಜಾತನಾಗಿ ಮಲತ್ರಯಗಳ ಕಳೆದು ಸರ್ವಾಂಗ ಲಿಂಗಿ ಆಗ್ತಾ ಇದ್ದಾನೆ. ಗುರುಲಿಂಗ ಬಂದಿದೆ, ಈಗ ಸರ್ವಾಂಗ ಲಿಂಗಿ ಆಗ್ತಾ ಇದ್ದಾನೆ ಅವನು. ಆತ ಈಗ ದೇಹಿಯಲ್ಲ. ಜಗದಲ್ಲಿ ಏನೇನೋ ಕುಲಾಶ್ರಮ ಮಾಡಿದ್ರು ಇವರು, ಬ್ರಾಹ್ಮಣರು, ಏನೇನೋ ಅಂದ್ರು, ವೈಶ್ಯರು, ಏನೇನೋ ಇಂಥದ್ದು ಮಾಡಿದ್ರು, ದಲಿತರು, ಇಂಥವೇನೋ ಕೆಲವೊಂದು ಮಾಡಿದ್ರು ಕುಲಾಶ್ರಮಗಳು. ಇವನಿಗಿರೋಲ್ಲ, ಏನೂ ಇಲ್ಲ. ಅದ್ ನಮಗೂ ಇಲ್ಲ, ಅದ್ ಅರ್ಥ ಮಾಡ್ಕೋಬೇಕು ನೀವು. ಆದ್ರೂ ಹುಚ್ಚರ ತರ ನಾವ್ ಇನ್ನೂ ಅಂತೀವಿ, ಬನಜಿಗರು, ಶೆಟ್ರು, ಜಂಗಮರು, ಅವರು ಇವರು. ಇದಲ್ಲ. ನೀವು ಮಹೇಶ ಸ್ಥಳಕ್ಕೆ ಬರ್ಬೇಕಾದ್ರೆ ಇಂಥ ಮಾತುಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಹೇಳ್ಬೇಡಿ ಮತ್ತೆ ನಮಗೆ ಯಾವ್ದು ಕುಲಾಶ್ರಮ ಇಲ್ಲ. ಯಾಕೆ ಹೇಳಿ? ಅವನ ಮನಸ್ಸಿಗೂ ಲಿಂಗವಾಸವಾಗಿದೆ. ಅದು ಗುರುಲಿಂಗ ಶ್ರೇಷ್ಠ ಲಿಂಗ. ಅದು ಗುರುಲಿಂಗನಲ್ಲಿ ನೀವು ಮಹೇಶ ಸ್ಥಳದಲ್ಲಿ ಬಂದಾಗ, ಗುರುಲಿಂಗ ಆರಾಧನೆಯಲ್ಲಿ ತೊಡಗಿದಾಗ ಕಾಮ, ಕ್ರೋಧ, ಮದ, ಮತ್ಸರಗಳೆಲ್ಲ ಈಗ ಅಳಿಬೇಕಾಗ್ತಾ ಇದೆ ಬಂಧುಗಳೇ. ಮಾಡ್ತಾನೆ, ದಿನನಿತ್ಯ ಉದ್ಯೋಗ ಮಾಡ್ತಾನೆ. ಯಾಕೆಂದ್ರೆ ಕಾಯಕ ಯೋಗ, ಕಾಯಕ ಪೂಜೆ ನಮ್ಮನ್ನು ಬಿಡ್ಲಾರದು. ಆದರೆ ಕರ್ಮಗೈದರು ಕರ್ಮ ಫಲದ ಸೋಂಕಿಲ್ಲ. ಈ ಕೆಲಸ ಮಾಡೋದ್ರಿಂದ ನನಗೆ ಇದು ಸಿಗುತ್ತದೆ, ಅದಾಗ್ತಾ ಇದೆ, ಇದಕ್ಕಾಗ್ತಾ ಇದೆ, ನನಗೆ ಇಷ್ಟೊಂದು ಸಂಬಳ ಬರ್ತಾ ಇದೆ, ಅದಕ್ಕಾಗಿ ನಾನು ಲಂಚ ತಿಂತೀನಿ, ಅದಕ್ಕಾಗಿ ಒಂದು ಅಚಾತುರ್ಯವಾದ ಕಾರ್ಯವನ್ನು ನಾನು ಮಾಡ್ತೀನಿ ಅನ್ನೋ ಭಾವನೆಯಲ್ಲಿ ಅದಿರೋದಿಲ್ಲ. ಯಾಕಂದ್ರೆ ಮಹೇಶ ಸ್ಥಳ ಕರ್ಮಫಲದ ಸೋಂಕಿಲ್ಲ. ಹಾಗೇನೆ ಹಿಂದಿನ ವಚನದಲ್ಲಿ ನೋಡಿದಾಗ ಏನ್ ಹೇಳಿದ್ರು? ಗುರುಲಿಂಗ ಜಂಗಮ ತಿಲಾಂಶದಷ್ಟು ಈ ಭೇದ ಅವನಲ್ಲಿ ಇರೋದಿಲ್ಲ. ಅವನು ತನ್ನ ಆನಂದ ಆತ್ಮವನೇ ಅರಿತು ಬೆರೆತು ಮಹಾ ಆನಂದ ವಿಹಾರಿಯಾಗಿ ಅವನು ಮೆರಿತಾ ಇದ್ದಾನೆ. ಯಾವುದೇ ಒಂದು ಲೌಕಿಕ ಜಗತ್ತಿನ ಭಾವನೆಗಳಾಗಲಿ, ದೃಶ್ಯಗಳಾಗಲಿ, ನೋಟವಾಗಲಿ ಏನು ಅವನಿಗೆ ಪರಿಣಾಮ ಬೀರೋದಿಲ್ಲ. ಏಕೆಂದ್ರೆ ಆ ಶಿವಾನಂದದಲ್ಲಿ ಆನಂದ ವಿಹಾರಿಯಾಗಿ ಆತ ಮೆರಿತಾ ಇದ್ದಾನೆ. ಅದಕ್ಕೆ ಅಲ್ಲಂ ಪ್ರಭುದೇವರು ಹೇಳಿದ್ರು. ಓದಿ ಯಾರಾದ್ರೂ ಈ ವಚನವನ್ನ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಅಲ್ಲಂ ಪ್ರಭುದೇವರು ಕಂಡುದೆಲ್ಲ ಪಾವನ, ಕೇಳಿತ್ತೆಲ್ಲ ಪರಮ ಬೋಧೆ, ಮುಟ್ಟಿತೆಲ್ಲ ಪರುಷದ ಸೊಂಕು, ಒಡನೆ ನುಡಿದವರೆಲ್ಲ ಸದ್ಯೋನ್ಮುಕ್ತರು, ಸುಳಿದ ಸುಳಿಯೆಲ್ಲ ಜಗತ್ಪಾವನ, ಮುಟ್ಟಿದ ಧರೆಯೆಲ್ಲ ಅವಿಮುಕ್ತ ಕ್ಷೇತ್ರ, ಸೊಂಕಿದ ಜಲವೆಲ್ಲ ಪುಣ್ಯತೀರ್ಥಂಗಳು, ಶರಣೆಂದು ಭಕ್ತಿಯ ಮಾಡಿದವರೆಲ್ಲರೂ ಸಾಯುಜ್ಯರು. ಗುಹೇಶ್ವರ, ನಿಮ್ಮ ಸುಳುಹಿನ ಸೊಗಸನುಪಿಮಿಸಬಾರದು. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 1037. ಸರ್ವರಿಗೂ ಶರಣ. ಈ ವಚನವನ್ನ ದಯವಿಟ್ಟು ತಾವೆಲ್ಲ ಇದನ್ನ ಬಾಯ್ಹಾಟ್ ಮಾಡಿ, ಕಂಠಸ್ಥ ಮಾಡಿ. ನಮ್ಮ ಶರಣರ ಒಂದು ಸುಂದರವಾದ ಸಾದೃಶ್ಯವನ್ನ, ನಿಜ ಅರ್ಥವನ್ನ ಕೊಡೋದು ಯಾವ್ದಾದ್ರು ವಚನ ಇದ್ರೆ ಈ ವಚನ. ನನಗಂತೂ ಬಹಳ ಮನಸೂರೆಗೊಂಡ ವಚನ ಇದು. ಹೇಗಿದ್ರು ನಮ್ಮ ಶರಣರು, ಪರಜಂಗಮ ಹೇಗಿರ್ತಾನೆ, ಪರವಸ್ತುವಿನಲ್ಲಿ ಸಂಪೂರ್ಣವಾಗಿ ಬೆರೆತ ಶಿವಾನಂದದಲ್ಲಿ ಸದಾ ಇರುವ ಆ ಶರಣ ಹೇಗಿರ್ತಾನೆ, ಪರಸ್ಥಲಿ
ಆತ ಕಂಡುದೆಲ್ಲ ಪಾವನ. ಅವನೇನ್ ನೋಡ್ತಾನೋ ಪಾವನ, ಪವಿತ್ರ. ಅವನ ದೃಷ್ಟಿ ಯಾರ ಮೇಲೆ ಬೀಳುತ್ತಲ್ಲ ಅವ್ರು ಪವಿತ್ರರಾಗ್ಬಿಡ್ತಾರೆ. ಅವನೇನೇ ಮಾತಾಡ್ಲಿ ಅದು ಪರಮ ಬೋಧೆ ಆಗ್ತಾ ಇದೆ ರೀ. ಯಾರನ್ನೇ ಅವನು ಮುಟ್ಲಿ ಪರುಷದ ಸೋಂಕು, ಅಲ್ಲಿ ಸುಖವೇ ಸುಖ, ಸುಖವೇ ಸುಖ. ಒಡೆ ನುಡಿದವರೆಲ್ಲ ಸದ್ಯೋನ್ಮುಕ್ತರು. ಒಬ್ಬರು ತಗೊಳ್ಳಿ, ಎರಡು ತಗೊಳ್ಳಿ, ಎಷ್ಟು ಶರಣರ ಬಗ್ಗೆ ನಾವು ಹೇಳ್ಬಹುದು. ಅವರೆಲ್ಲ ಸದ್ಯೋನ್ಮುಕ್ತರು. ಒಡನೆ ನುಡಿದರು. ಎಲ್ಲವರು ಹೋದ್ರು, ಸುಳಿದ ಸುಳಿ ಎಲ್ಲ ಜಗತ್ಪಾವನ ಆಗ್ಬಿಟ್ಟು, ಜಗತ್ಪಾವನ ಆಯ್ತು. ಎಲ್ಲವರು ಹೋದ್ರು, ಅದೆಲ್ಲ ಜಗತ್ಪಾವನ. ಮೆಟ್ಟಿದ ಧರೆಯೆಲ್ಲ ಅವಿಮುಕ್ತ ಕ್ಷೇತ್ರ ಆಗಿಬಿಟ್ಟು ಅವ್ರು ಎಲ್ಲಿ ಹೋದ್ರಲ್ಲ ಅವೆಲ್ಲ ಮೆಟ್ಟಿದ ಧರೆಯೆಲ್ಲ ಅವಿಮುಕ್ತ ಕ್ಷೇತ್ರವಾದವು. ಇವತ್ತು ಉಳಿವಿ ಇರಲಿ, ಕೂಡಲ ಸಂಗಮ ಇರಲಿ, ಯಾವ ಊರನ್ನು ತಗೊಳ್ಳಿ, ಅವ್ರು ಎಲ್ಲಿ ಮೆಟ್ಟಿದ್ರಲ್ಲ, ಅವ್ರು ತಮ್ಮ ಪಾದಗಳನ್ನ ಇಟ್ಟಿರಲ್ಲ, ಅವೆಲ್ಲ ಅವಿಮುಕ್ತ ಕ್ಷೇತ್ರಗಳಾಗಿಬಿಟ್ಟು. ಅವ್ರು ಎಲ್ಲಿ ನೀರು ಕುಡಿದ್ರು, ಎಲ್ಲಿ ಸೋಂಕಿದ, ಅವ್ರು ಮುಟ್ಟಿದ ಜಲವೆಲ್ಲ ಪುಣ್ಯ ತೀರ್ಥಗಳಾಗಿಬಿಟ್ಟು. ಬಸವ ಸಾಗರ ಅಂತ ಏನ್ ಕೂಡಲ ಸಂಗಮದಲ್ಲಿ ನಾವು ನೋಡ್ತೀವಲ್ಲ, ಪುಣ್ಯ ತೀರ್ಥಗಳಾಗ್ಬಿಟ್ಟು. ಶರಣೆಂದು ಭಕ್ತಿಯ ಮಾಡಿದವರೆಲ್ಲರೂ ಸಾಯುಜ್ಯರು. ಅವರಿಗೆ ದೇವರ ಒಂದು ಸಾನ್ನಿಧ್ಯ ಸಿಕ್ತು. ಶರಣೆಂದು ಭಕ್ತಿಯ ಮಾಡಿದರವರು ಅವರ ಶರಣರ ಬಗ್ಗೆ ಎಷ್ಟೊಂದು ಚೆನ್ನಾಗಿ ಹೇಳ್ತಿದ್ದಾರೆ ಅಲ್ಲಂ ಪ್ರಭುದೇವರು. ಅಂದ್ರೆ ಸುಳುಹಿನ ಸೊಗಸನ್ನು ಉಪಮಿಸಬಾರದು. ಆ ಜಂಗಮನ ಸುಳುಹು, ಭಕ್ತನ ಸುಳುಹು ನಿಟ್ಟರೆ, ಒಂದು ಕಡೆ ನಿಂತರೆ ಭಕ್ತ, ಚಲಿಸೋದಿದ್ರೆ ಆ ಜಂಗಮದ ನಿಜಾರ್ಥವನ್ನು ಅಲ್ಲಂ ಪ್ರಭುದೇವರ ಹಿಂದಿನ ವಚನದಲ್ಲಿ ಹೇಳಿದ್ರು. ಆ ಸುಳುಹಿನ ಬಗ್ಗೆ ಹೇಳಿದ್ರು. ಆ ಸುಳುಹಿನ ಸೊಗಸನ್ನು ಉಪಮಿಸಬಾರದು. ಅದು ಹೀಗಿದೆ ಹಾಗಿದೆ ಅಂತ ಹೇಳಕ್ ಬರಲ್ಲ, ಹೇಳಲು ಬಾರದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಬಂಧುಗಳೇ, ಪರಸ್ಥಲ ಶಿವಯೋಗಿಯು ದೇಹಾಭಿಮಾನವನ್ನು ಮರೆತು ಸ್ವಾನಂದ ತಲ್ಲೀನ ಆನಂದರೋದ್ರಿತ, ಯಾವಾಗ್ಲೂ ಆನಂದದಲ್ಲಿರ್ತಾನೆ. ಆತ ಒಬ್ಬ ಮಹಾತ್ಮನಾಗಿ ಜಗತ್ತಿನಲ್ಲಿ ಸಂಚರಿಸ್ತಾ ಬೆಂದು ಬಳಲಿದ ಜೀವಿಗಳನ್ನ ಮುಟ್ಟಿ ನೋಡಿ ನುಡಿಸಿ ಅನುಗ್ರಹಿಸ್ತಾನೆ. ಅವರನ್ನು ವಿಮುಕ್ತಿಗೊಳಿಸುತ್ತಾನೆ. ತಾನೇ ಅವರ ಮನೆಗೆ ಬರ್ತಾನೆ. ಯಾಕೆ ಇಷ್ಟೊಂದು ದುಃಖದಲ್ಲಿದ್ದೀರಾ, ಏನಾಗ್ತಾ ಇದೆ ಅಂತ, ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ ತಾನೇ ಲಿಂಗ ಪೂಜೆಯಲ್ಲಿ ನಿವೇದನೆ ಮಾಡಿಕೊಂಡು ಆ ಪರಿಹಾರವನ್ನು ಅವರಿಗೆ ಸೂಚಿಸ್ತಾನೆ. ಆ ಬೆಂದು ಬಳಲಿದ ಜೀವಿಗಳನ್ನ ಮುಟ್ಟಿ ನೋಡಿ ನುಡಿಸಿ ಅನುಗ್ರಹಿಸ್ತಾನೆ. ದೇವನಂತೂ ನಿತ್ಯ, ಅವನ ವ್ಯಾಪ್ತಿಗೆ ಸೀಮೆ ಇಲ್ಲ. ಅವನಿಗೆ ಪ್ರತಿಯಾಗಿ ಮತ್ತೊಂದು ವಸ್ತು ಇದೆಯಾ ಈ ಜಗತ್ತಿನಲ್ಲಿ? ಇಲ್ಲ. ಏಕೆ? ಅವನು ಅನುಪಮ, ಸತ್ತು ಚಿತ್ತು ಆನಂದ ಮೂರ್ತಿಯಾದ ಅವನೊಬ್ಬ ಚಿದಂಬರ. ಅಂಥ ದೇವರಲ್ಲಿ ಕೂಡಿದ ಸಾಮರಸ್ಯ ಶಿವಯೋಗಿಯೂ ಸಹ ಅನಂತ, ಅನಾಮಯ, ಅಚ್ಯುತ ಮತ್ತು ವರ್ಣ ಆಶ್ರಮ ಧರ್ಮ ಸಂಕುಲೆಗಳ ಭಾವವಿಲ್ಲದ ಮಹಾಂತನಾಥ ಈ ಪರಸ್ಥಲ ಜಂಗಮ. ಅವನು ಸ್ವತಂತ್ರ ಸಂಚಾರಿ, ಜೀವನ್ಮುಕ್ತ. ಅವನಿಗಂತೂ ಅವಿದ್ಯೆಯ ಬಂಧನ, ಜನನ ಮರಣ ಭೀತಿಯಲ್ಲಿ ಅವನು ಅಮರ ಜೀವನ್ಮುಕ್ತ, ಅಮರ ಜೀವನ್ಮುಕ್ತ. ಇದು ನೋಡಿ, ಇದು ಜಂಗಮದ ಅರ್ಥ. ಸ್ವಯಜಂಗಮ ಅಂದ್ರೆ ಏನು, ಚರಜಂಗಮ ಅಂದ್ರೆ ಏನು, ಈ ಪರಜಂಗಮ ಅಂದ್ರೆ ಅವನು ಅಮರ ಜೀವನ್ಮುಕ್ತ, ಅಮರ ಜೀವನ್ಮುಕ್ತ. ಹೀಗಾಗಿ ಈ ಎಲ್ಲಾ ಶರಣರು ಇವತ್ತಿನವರೆಗೂ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ. ಯಾಕಂದ್ರೆ ಅವರು ಅಮರ, ಅವರು ಜೀವನ್ಮುಕ್ತ, ಅವರು ಲಿಂಗೈಕ್ಯರಾಗಿದ್ದಾರೆ ಅಂತ ನಾವು ಅನ್ಬಾರ್ದು. ಏಕೆ? ಅವರು ಎಂದೂ ಈ ಜನನ ಮರಣದ ಭವಚಕ್ರದಲ್ಲಿ ತೊಡಗಿದ್ದವರಾಗಿರಲಿಲ್ಲ. ಆ ಬಂಧನ ಮುಕ್ತರಾಗಿದ್ದರು, ಜೀವನ ಮುಕ್ತರಾಗಿದ್ದರು. ಇದು ಒಂದು ಶ್ರೇಷ್ಠವಾದ ವ್ಯಾಖ್ಯಾನ ಪರ ಜಂಗಮದ ಬಗ್ಗೆ ಅಂತ ಹೇಳ್ತಾ ಸಮಯ ಆಗ್ತಾ ಇದೆ. ಹೀಗಾಗಿ ನಾವು ಇನ್ನೊಂದು 5 ನಿಮಿಷ ಇದೊಂದು ವಚನ ನೋಡ್ಬಿಡ್ಬೋದಾ? 2 ವಚನ ಅಂದ್ರೆ ಮುಗಿದು ಬಿಡ್ತಾ ಇದೆ. 5 ನಿಮಿಷ ಕೊಡ್ತೀರಾ? ಆಯ್ತು. ಚನ್ನಬಸವಣ್ಣನವರ ವಚನವನ್ನ ಯಾರಾದ್ರೂ ಓದಿ ಇದನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಲಿಂಗಾಭಿಮಾನಿಗೆ ಅಂಗಾಶ್ರಯವಿಲ್ಲ ನೋಡಯ್ಯ, ಬಂದುದೇ ಪರಿಣಾಮ ನಿಂದುದೇ ನಿವಾಸ, ಅದು ಇದು ಎಂಬುದಿಲ್ಲ ಕೂಡಲ ಚನ್ನಸಂಗ ಶರಣಂಗೆ. ಸಮಗ್ರ ವಚನ ಸಾಹಿತ್ಯ ಸಂಪುಟ 3, ವಚನ ಸಂಖ್ಯೆ 534. ಶರಣಣ್ಣ ಚನ್ನಬಸವಣ್ಣನವರು ಏನ್ ಹೇಳಿದ್ರು ಈ ಪರಸ್ಥಲಿಯ ಬಗ್ಗೆ? ಲಿಂಗಾಭಿಮಾನಿಗೆ ಅಂಗಾಶ್ರಯವಿಲ್ಲ ನೋಡಯ್ಯ. ಅಂದ್ರೆ ಈಗ ಮಹೇಶ ಸ್ಥಳದಲ್ಲಿ ನಾವು ಪ್ರವೇಶ ಮಾಡ್ತಾ ಇರೋದ್ರಿಂದ ಅಂಗ ಮತ್ತು ಲಿಂಗ ಇವೆರಡು ಎಷ್ಟೊಂದು ಇದಾಗಿದೆ ಅಂದ್ರೆ ಒಂದಕ್ಕೊಂದು ಆಶ್ರಯ ಇದೆ, ಇದು ಆಶ್ರಯ ಅಂತ ಇಲ್ಲ. ಅದು ಮುಗೀತಿ ಈಗ. ಲಿಂಗಾಭಿಮಾನಿಗೆ ಅಂಗಾಶ್ರಯವಿಲ್ಲ ನೋಡಯ್ಯ, ಬಂದುದೇ ಪರಿಣಾಮ ನಿಂದುದೇ ನಿವಾಸ. ಎದಕ್ಕೂ ಹೆದರ್ಕೋತಿಲ್ಲ ಅವನು. ಏನ್ ಬರುತ್ತೋ ಬರ್ಲಿ, ಅವನು ಎಲ್ಲಿರ್ತಾನೋ ಅದೇ ಅವನಿಗೆ ನಿವಾಸ. ಅದು ಇದು ಎಂಬುದಿಲ್ಲ ಕೂಡಲ ಚನ್ನಸಂಗನ ಶರಣಂಗೆ. ಇದು ಪರಸ್ಥಲಿಗೆ ಸಂಬಂಧಿಸಿದ ಒಂದು ವಚನ. ಹಾಗೇನೆ ಉರ್ಲಿಂಗ ಪೆದ್ದಿಯವರು ಒಂದು ವಚನ ಹೇಳ್ತಿದ್ದಾರೆ, ಹೇಳಿ ನೋಡೋಣ ಯಾರಾದ್ರೂ. ಎನ್ನ ಗತಿ ನಿನ್ನ ಗತಿ, ನನ್ನ ಕೇಳಿಕೆ ನಿನ್ನ ಕೇಳಿಕೆ, ಎನ್ನ ನೋಟವೇ ನಿನ್ನ ನೋಟ,
ಎನ್ನಂಗ ಸ್ಪರ್ಶನವೇ ನಿನ್ನಂಗ ಸ್ಪರ್ಶನ, ಎನ್ನಂಗ ಸುಖ ಭೋಗವೇ ನಿನ್ನಂಗ ಸುಖ ಭೋಗ, ನನ್ನೊಳಗೆ ನೀನು ನಿನ್ನೊಳಗೆ ನಾನು, ಎನ್ನ ಪ್ರಾಣ ನೀನು ನಿನ್ನ ಪ್ರಾಣ ನಾನಾದ ಕಾರಣ, ಎನ್ನ ಸೋಂಕಿತ್ತೆಲ್ಲ ನಿನ್ನ ಪೂಜೆಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸಮಗ್ರ ವಚನ ಸಂಪುಟ 6, ವಚನ ಸಂಖ್ಯೆ 1331. ಇದು ವಚನ ನಾವು ಲಿಂಗ ಪೂಜೆಯ ನಂತರ ಒಂದು ಪ್ರಾರ್ಥನೆಯ ರೂಪದಲ್ಲಿ ಹೇಳಬೇಕು. ಕರಸ್ಥಲದಲ್ಲಿರುವ ಇಷ್ಟಲಿಂಗದಲ್ಲಿ ಒಬ್ಬ ಪರಸ್ಥಲ ಜಂಗಮನಾಗಿ ಏನ್ ಹೇಳ್ಬೇಕು? ಎನ್ನ ಗತಿ ನಿನ್ನ ಗತಿ. ನಿನ್ನ ಗತಿ ಇದೆಯಲ್ಲ ಅದೇ ನನ್ನ ಗತಿ. ಎನ್ನ ಕೇಳಿಕೆ ನಿನ್ನ ಕೇಳಿಕೆ. ನಾನೇನ್ ಕೇಳ್ತಿದೆಯಲ್ಲ ಅದೇ ನೀನ್ ಕೇಳ್ತಾ ಇದೀಯ. ನಾನೇನ್ ನೋಡ್ತೀನೋ ಅದೇ ನೀನ್ ನೋಡ್ತಾ ಇದೀಯ. ನಾನೇನ್ ಮುಟ್ತೀನೋ ಅದೇ ನೀನ್ ಮುಟ್ತೀಯ. ನಾನೇನ್ ಸುಖ ಪಡ್ತೀನೋ ಅದೇ ನೀನ್ ಸುಖ ಪಡ್ತೀಯ. ನನ್ನೊಳಗೆ ನೀನು ನಿನ್ನೊಳಗೆ ನಾನು. ಹೀಗಾದಾಗ ಲಿಂಗಾಂಗ ಸಾಮರಸ್ಯ ಅಂದ್ರೆ ಅದೇ ತಾನೆ. ನನ್ನೊಳಗೆ ನೀನು ನಿನ್ನೊಳಗೆ ನಾನು, ಎನ್ನ ಪ್ರಾಣ ನೀನು ನಿನ್ನ ಪ್ರಾಣ ನಾನಾದ ಕಾರಣ. ಇಲ್ಲಿ ನೋಡಿ, ನಿನ್ನ ಪ್ರಾಣ ನಾನಾದ ಕಾರಣ ಅಂದ್ರೆ ನೋಡಿ ಎಷ್ಟೊಂದು ಶರಣರ ಒಂದು ಅವರ ನಿಲುವನ್ನ ನೋಡಿ. ಯಾರಾದ್ರೂ ಪರಸ್ತುವಿಗೆ ಹೇಗೆ ಅನ್ಬಹುದಾ? ನಿನ್ನ ಪ್ರಾಣ ನಾನಾದ ಕಾರಣ ಅಂತ ಅನ್ಬಹುದ? ಎಷ್ಟೊಂದು ಶಿವಯೋಗದಲ್ಲಿ ಇವರು ರಮಿಸಿರಬಹುದು ನೋಡಿ. ಎನ್ನ ಪ್ರಾಣ ನೀನ ಅಂತ ದೇವರಿಗೆ ನಾವು ಹೇಳ್ಬಹುದು, ನಿನ್ನ ಪ್ರಾಣ ನಾನಾದ ಅಂತ ಯಾರಾದ್ರೂ ಹೇಳ್ಬಹುದಾ? ಧೈರ್ಯ ನೋಡಿರಿ. ಶಿವಯೋಗದ ಉತ್ತುಂಗಕ್ಕೆ ಸೇರಿದ ಒಬ್ಬ ಪರಸ್ಥಲ ಜಂಗಮಿಯು ಮಾತ್ರ ಈ ತರ ಹೇಳಬಹುದು ಅಂತ ನನಗನ್ನಿಸ್ತಾ ಇದೆ. ನಿನ್ನ ಪ್ರಾಣ ನಾನಾದ ಅಂತ ಹೇಳಬೇಕಾದ್ರೆ ಎಷ್ಟೊಂದು ಧೈರ್ಯ ಇರಬೇಕು. ಶಿವಯೋಗದ ಯಾವ ಸ್ಥಿತಿಗೆ ಅವರು ತಲುಪಿರಬಹುದು? ಎನ್ನ ಸೋಂಕಿತ್ತೆಲ್ಲ ನಿನ್ನ ಪೂಜೆಯ, ನನಗೇನ್ ಮುಟ್ಟುತ್ತೋ, ಸುಖ ಇರಲಿ ದುಃಖ ಇರಲಿ, ನನ್ನ ಸಂಭ್ರಮ ಇರಲಿ ತವಕತಲ್ಲನ ಇರಲಿ, ಎಲ್ಲವೂ ಅದು ನಿನ್ನ ಪೂಜೆಯೇ ಅಂತ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರಿ. ಏನ್ ವಚನ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿಗೆ ಬಂಧುಗಳೇ, ನಾವು ಭಕ್ತ ಸ್ಥಳದ ಎಲ್ಲಾ ಅಂಗಸ್ಥಳಗಳನ್ನ ಲಿಂಗಸ್ಥಳಗಳನ್ನ ಮುಗಿಸ್ತಾ ಇದ್ದೀವಿ. ಮುಂದೆ ನಮ್ಮ ಪಯಣ ಹೇಗೆ ನಾವು ಈ ಸ್ವಾನುಭಾವದ ನೆಲೆಯಲ್ಲಿ ದಿನನಿತ್ಯ ಏನು ವಚನ ನಿರ್ವಚನ ಮಾಡ್ತಾ ಇದ್ದೀವಿ, ಅಲ್ಲಿಯೂ ಮಹೇಶ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಯೂ ಶಿವಯೋಗದಲ್ಲಿ ಕಾಕತಾಳೀಯವೆಂಬಂತೆ ಇಲ್ಲಿಯೂ ಸಹ ನಾವು ಮಹೇಶ ಸ್ಥಳಗಳನ್ನೇ ನಾವು ಮುಂದಿನ ಸಾರಿ ನೋಡೋರಿದ್ದೀವಿ. ಈ ಅವಕಾಶಕ್ಕಾಗಿ ತಮಗೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ನಾನು ವಿರಮಿಸುತ್ತೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಪ್ಪ. ಇದುವರೆಗೂ ಶಿವಯೋಗದ ಅನುಭವದಲ್ಲಿ ಸ್ವಯಚರ ಪರ ಜಂಗಮ ಸ್ಥಳದ ಬಗ್ಗೆ ಅನೇಕ ಶರಣರ ವಚನಗಳ ಬಗ್ಗೆ ಅನುಭವವನ್ನು ನೀಡಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ನೂಲಿ ಶರಣರಿಗೆ ಶರಣಾರ್ಥಿಗಳು. ಇಂದಿನ ವಿಚಾರಗೋಷ್ಠಿಯನ್ನ ಅನುಭವಗೋಷ್ಠಿಯನ್ನ ಇಲ್ಲಿಗೆ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವೇ, ಹಾಲಲ್ಲದ್ದು ನೀರಲ್ಲದ್ದು ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.